ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವ ಕಳೆದ ಅನೇಕ ಸಮಯಗಳಿಂದ ಕರ್ತನಾದ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ಸ್ತೋತ್ರ. ಈ ಒಂದು ಪ್ರಕಟಣೆ ಪುಸ್ತಕ ಕೇವಲ ನಾವು ಅಧ್ಯಯನ ಮಾಡೋದು, ಭವಿಷ್ಯದ ಸಂಗತಿಗಳನ್ನು ತಿಳಿದುಕೊಳ್ಳೋದು ಮಾತ್ರವಲ್ಲ, ನಮ್ಮನ್ನು ಆತನ ಬರೋಣಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಾವು ಪ್ರಾರ್ಥನೆಯೊಂದಿಗೆ ವಾಕ್ಯದ ಅಧ್ಯಯನ ಮಾಡುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಇವತ್ತು ಕರ್ತನೆ ನಿನ್ನ ವಾಕ್ಯದ ಅಧ್ಯಯನ ಮಾಡಲಿಕ್ಕಾಗಿ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕದ ಅಧ್ಯಯನ ಮಾಡುವಾಗ ಬೇಕಾದಂಥ ಆಳವಾದ ಮರ್ಮ ರಹಸ್ಯಗಳನ್ನು ಪವಿತ್ರಾತ್ಮನ ಮೂಲಕ ಪ್ರಕಟಪಡಿಸಬೇಕು ಕೇಳ್ಕೊತಾನೆ. ನಮ್ಮನ್ನೇ ತಗ್ಗಿಸಿನ ಪವಿತ್ರ ಕೈಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಸಲ್ಲಿ ತಂದೆಯೇ, ಆಮೆನ್. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 12-17 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 6, 12-17. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ, ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಮುಖ್ಯವಾಗಿ ಇದು ಸತ್ಯವೇದ 66ನೇ ಪುಸ್ತಕ, ಹೊಸ ಒಡಂಬಡಿಕೆ 27ನೇ ಪುಸ್ತಕ. ಇದರಲ್ಲಿ 404 ವಾಕ್ಯಗಳಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡುವುದಕ್ಕೆ ಒಂದು ಉದ್ದೇಶ ಇದೆ. ಪ್ರಿಯರೇ, ಕೇವಲ ಕೆಲವೊಂದು ಸತ್ಯಗಳನ್ನು ತಿಳ್ಕೊಳ್ಳೋದಕ್ಕಾಗಿ, ಭವಿಷ್ಯತ್ ಕಾಲದ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿ ಮಾತ್ರವಲ್ಲ ಈ ಅಧ್ಯಯನ ಮಾಡುವಂಥದ್ದು. ಈ ಅಧ್ಯಯನ ಮಾಡುವಂಥ ಮುಖ್ಯವಾದ ಉದ್ದೇಶ ಮೊದಲದಾಗಿ ನಮ್ಮನ್ನು ನಾವು ಹೇಗೆ ಆತನ ಬರೋಣಕ್ಕಾಗಿ ಸ್ವಾಮಿಯ ರಹಸ್ಯ ಬರೋಣಕ್ಕೆ ಸಿದ್ಧಪಡಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ಬೇರೆಯವರನ್ನು ಕೂಡ ಯಾವ ರೀತಿಯಲ್ಲಿ ನಾವು ಸಿದ್ಧಪಡಿಸಬಹುದೆಂಬ ಎರಡೇ ಕಾರಣಕ್ಕೋಸ್ಕರ ಈ ಒಂದು ಸತ್ಯವೇದ ಅಧ್ಯಯನ ನಾವು ಮಾಡಬೇಕಾಗಿದೆ. ಪ್ರಿಯರೇ, ನಾವು ಎಜ್ರನ ಪುಸ್ತಕ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಎಜ್ರನು ಯಾಕೆ ಸತ್ಯವೇದವನ್ನು ಆತನು ಓದಿ ಧ್ಯಾನಿಸಿ ಅಧ್ಯಯನ ಮಾಡ್ತಾನೆಂಬ 2 ಕಾರಣಗಳನ್ನು ಆತನ ಹೇಳ್ತಾ ಇರುವಂಥದ್ದನ್ನು ಕಾಣ್ತೇನೆ. ಓದಿಕೊಳ್ಳೋಣ ನಾವು. ಎಜ್ರಾ ಚಾಪ್ಟರ್ 7 ವರ್ಸಸ್ 10. ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಒಂದು, ಅದನ್ನು ಅನುಸರಿಸುವುದಕ್ಕಾಗಿ, ಎರಡನೇದಾಗಿ ಇಸ್ರಾಯೇಲರಿಗೆ ಅದನ್ನು ಕಲಿಸಿಕೊಡುವುದಕ್ಕಾಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಆರಂಭದಲ್ಲಿ ಕರ್ತನಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾನೆ. ಅಂದರೆ ಈ ಪ್ರವಾದನ ಪುಸ್ತಕಗಳನ್ನು ಓದುವವರು, ಕೇಳುವಂಥವರು, ಧ್ಯಾನಿಸುವಂಥ, ಕೈಗೊಂಡು ನಡೆಯುವಂಥವರು ಎಷ್ಟು ಧನ್ಯರ. ಓದಿ, ಸಿಕ್ಕಿದ್ರೆ ಓದಿ. 1-3. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವಂತ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಆದ ಕಾರಣ ನಾವು ಇದನ್ನು ಓದಬೇಕು. ಓದುವುದು ಮಾತ್ರವಲ್ಲ, ಇದನ್ನು ಕೇಳುವುದು ಮಾತ್ರವಲ್ಲ, ನಾವು ಅದನ್ನು ಕೈಗೊಂಡು ನಡೆಯಬೇಕೆಂಬುದಾಗಿ ದೇವರ ಒಂದು ಉದ್ದೇಶ, ದೇವರ ಇಷ್ಟ ಆಸೆ ಎಂಬುದಾಗಿ ಇಲ್ಲಿ ನಾವು ತಿಳ್ಕೋಬೇಕು. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯ ತಿರುಗಿ ನಾವು ಬರುವ. ಅಲ್ಲಿ ಇನ್ನೇ ದಿವಸ ನಾವು ಧ್ಯಾನ ಮಾಡಿದ್ದೇವೆ. ಪ್ರಥಮವಾಗಿ ಪ್ರಕೃತಿ ವಿಕೋಪಗಳು ಆ ಒಂದು ಉಪದ್ರವ ಕಾಲದಲ್ಲಿ, 7 ವರ್ಷಗಳ ಉಪದ್ರವ ಕಾಲದಲ್ಲಿ ಸಂಭವಿಸುವುದು ನೋಡ್ತೇವೆ. ಈ ಸಮಯದಲ್ಲಿ ಒಂದು ಕಡೆ ಕ್ರಿಸ್ತ ವಿರೋಧಿಯ ಭಯಂಕರವಾದಂಥ ಯಾತನೆ ತರುವಂಥ, ತೊಂದರೆ ತರುವಂಥ, ಕೇಡುಂಟು ಮಾಡುವಂಥ ಒಂದು ಆಡಳಿತ ಇರ್ತದೆ. ಇನ್ನೊಂದು ಕಡೆಯಲ್ಲಿ ಪ್ರಕೃತಿ ವಿಕೋಪಗಳನ್ನು ನಾವಲ್ಲಿ ಕಾಣ್ತೇವೆ. ಒಂದೊಂದು ಮುದ್ರೆ ಒಡೆಯುವಾಗ ಒಂದೊಂದು ವಿಧವಾದ ಉಪದ್ರವಗಳು ಈ ಭೂಮಿಯಲ್ಲಿ ಪ್ರಕಟ ಆಗುವಂಥದ್ದನ್ನು, ನೆರವೇರುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ,
ಕಾರಣ ದೇವರು ಈ ಭೂಮಿಯನ್ನು ಕೆಡವಿ ಭೂಕಂಪದ ಮೂಲಕವಾಗಿ, ಬೆಟ್ಟಗಳು ಚಲಿಸುವುದರ ಮೂಲಕವಾಗಿ, ಕ್ಷಾಮದ ಮೂಲಕವಾಗಿ ಮಾತ್ರವಲ್ಲದೆ ಅನೇಕ ವಿಧವಾಗಿ ಭೂಮಿಯನ್ನು ಕೆಡವಿ ಭೂನಿವಾಸಿಗಳನ್ನು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಿಂತಂಥ, ಸತ್ಯ ದೇವರನ್ನು ಬಿಟ್ಟಂಥ ಈ ಒಂದು ಜನರನ್ನು ನಾಶನಕ್ಕೆ ಒಳಪಡಿಸಿ ಆತನೇನು ಮಾಡ್ತಾನೆ, ಈ 7 ವರ್ಷಗಳಲ್ಲಿ ಭೂಮಿಯನ್ನು ಆತನು ಶುದ್ಧೀಕರಿಸಿ, ಅಂದರೆ 1000 ವರ್ಷದ ಮಿಲೇನಿಯಂ, ಅಂದರೆ ಯೇಸು ಸ್ವಾಮಿ ಸ್ವತಃ ಈ ಭೂಮಿಯಲ್ಲಿ ರಾಜನಾಗಿ ಆಳುವುದಕ್ಕೋಸ್ಕರವಾಗಿ ಆತನು ಈ ಭೂಮಿಯನ್ನು ಸಿದ್ಧಪಡಿಸಿ ಬಿಡ್ತಾನೆ. ಹಲ್ಲೆಲೂಯಾ. ನಾವು ಮತ್ತು ನೀವು ಆರಾಧಿಸುವಂಥ ದೇವರು ಪರಮ ಪರಿಶುದ್ಧನು, ಪವಿತ್ರನು ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ಆಳ್ವಿಕೆಗಿಂತ ಮುಂಚಿತವಾಗಿ ಈ ಭೂಮಿಯಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಏನೆಲ್ಲ ಇದೆಯೋ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನೆಲ್ಲ ಎಬ್ಬಿಸಲ್ಪಟ್ಟಿದೆಯೋ ಅವೆಲ್ಲವನ್ನು ಕೆಡವಿ ಪರಿಪೂರ್ಣವಾಗಿ ನಾಶ ಮಾಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಆದರೂ ಕೂಡ ದೇವರು ಈ ಉಪದ್ರವ ಕಾಲದಲ್ಲಿ ಕೂಡ ರಕ್ಷಣೆ ಹೊಂದುವವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ವಾಕ್ಯ ಕೇಳಿ ಮಾನಸಾಂತರಪಟ್ಟು ಅನೇಕ ದೇವರ ಕಡೆ ತಿರುಗಲಿಕ್ಕೆ ಅವಕಾಶ ಇದೆ. ಆದರೆ ನಂಬಿಕೆಯಲ್ಲಿ ನಿಲ್ಲುವಂಥದ್ದು ಸಮಯದಲ್ಲಿ ಅದು ಸುಲಭದ ಮಾತಲ್ಲ ಪ್ರಿಯರೇ. ಯಾಕಂದರೆ ಹಿಂಸಿಸಲ್ಪಟ್ಟು ರಕ್ತ ಸಾಕ್ಷಿಗಳಾಗಿ ಆ ಸಮಯದಲ್ಲಿ ಸಾಯಬೇಕಾಗಿರುತ್ತದೆ ಪ್ರಿಯರೇ. ಇಲ್ಲಿ 7 ಸಂಗತಿಗಳು ನಡೆದ ನಂತರ ಎಲ್ಲ ರಾಜರು, ದಾಸರು, ಎಲ್ಲ ದೊಡ್ಡ ಮನುಷ್ಯರು, ಬಡವರು ಎಲ್ಲರೂ ಸೇರಿ ಏನು ಹೇಳ್ತಾರೆ ಎಂಬುದಾಗಿ ನಾವು ನೋಡು, ಏನು ಮಾಡ್ತಾರೆ ಮತ್ತು ಏನು ಹೇಳ್ತಾರೆ ಎಂಬುದಾಗಿ ನಾವಲ್ಲಿ ಕಾಣೋಣ ಪ್ರಿಯರೇ. 12ನೇ ವಾಕ್ಯದಿಂದ ಓದಿಕೊಂಡು ಪುನಃ. ಆತನು 6ನೆಯ ಮುದ್ರೆಯನ್ನು ಒಡೆಯುವುದನ್ನು ಕಂಡೆನು. ಆತನು 6ನೆಯ ಮುದ್ರೆಯನ್ನು ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾ ಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. 1ನೇದಾಗಿ ಮಹಾಭೂಕಂಪ ಆಯಿತು. 2ನೇದಾಗಿ ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಪೂರ್ಣಚಂದ್ರನು ರಕ್ತದಂತಾದನು. 3ನೇದಾಗಿ ಪೂರ್ಣಚಂದ್ರನು ರಕ್ತದಂತಾಗ್ತಾನೆ. 4ನೇದಾಗಿ ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ, ನೋಡಿ, 5ನೇದಾಗಿ ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. 5ನೇದಾಗಿ ಮೊದಲ 4 ವಿಷಯಗಳನ್ನು ನಿನ್ನೆ ದಿವಸ ನಾವು ಧ್ಯಾನಿಸಿದ್ದೇವೆ. 5ನೇದಾಗಿ ಆಕಾಶವು ಸುರುಳಿಯಾಗಿ ಸುತ್ತಲ್ಪಟ್ಟು ಹೋಗೇ ಬಿಟ್ಟಿತು. ವಾಕ್ಯ ಹೋಗೇ ಬಿಟ್ಟಿತು. ಅದರ ಅರ್ಥ ಆ ಸಮಯದಲ್ಲಿ ಆಕಾಶ ಸುರುಳಿಯಾಗಿ ಸುತ್ತಲ್ಪಟ್ಟು ಹೋಗುವುದಲ್ಲ. ವಾಕ್ಯದಲ್ಲಿ ಅನೇಕ ವಾಕ್ಯ ನೋಡ್ಬೋದು. ಈಗಿರುವಂಥ ಭೂಮಿಯ ಆಕಾಶಗಳು ನಾಶವಾಗಿ ಹೋಗುತ್ತವೆ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ವಾಕ್ಯ ನಾವು ನೋಡ್ತೇವೆ. ಲೂಕ 21:33 ವಾಕ್ಯ ಓದಿ. ಲೂಕ್ ಚಾಪ್ಟರ್ 21:33. ಭೂಮಿ ಆಕಾಶಗಳು ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಮತ್ತ 24:35. ಮ್ಯಾಥ್ಯೂ 24:35. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಏಷಯ 51:4-6. ಐಸಾಯ 51:4-6 ಓದಿಕೊಳ್ಳೋಣ. ನನ್ನ ಜನರೇ ಆಲಿಸಿರಿ, ನನ್ನ ಪ್ರಜೆಗಳೇ ಕಿವಿಗೊಡಿರಿ. ಧರ್ಮೋಪದೇಶವು ನನ್ನಿಂದ ಹೊರಡುವುದು, ನನ್ನ ನ್ಯಾಯ ಬೋಧನೆಯನ್ನು ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನು. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ. ನನ್ನ ವಿಮೋಚನ ಕ್ರಿಯೆ ತಲೆದೋರಿದೆ. ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುವುದು. ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸಿಕೊಂಡು ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವರು. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ಆಕಾಶ ಮಂಡಲವನ್ನು ನೋಡಿರಿ. ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ. ಆಕಾಶವು ಹೊಗೆಯಂತೆ ಚದರಿ ಹೋಗುವುದು. ಆಕಾಶ ಹೊಗೆಯಂತೆ ಚದರಿ ಹೋಗುವುದು. ಭೂಮಿಯು ವಸ್ತ್ರದ ಹಾಗೆ ಜೀರ್ಣವಾಗುವುದು. ಭೂನಿವಾಸಿಗಳು ಸೊಳ್ಳೆಗಳೋಪಾದಿಯಲ್ಲಿ ಸಾಯುವರು. ಉಪದ್ರವ ಕಾಲದಲ್ಲಿ ಭೂನಿವಾಸಿಗಳು ಸೊಳ್ಳೆಗಳೋಪಾದಿಯಲ್ಲಿ ಸಾಯ್ತಾರಂತೆ. ಸೊಳ್ಳೆಗೆ ಏನು ಲೆಕ್ಕಕ್ಕಿಲ್ಲಲ್ಲ. ಸೊಳ್ಳೆ ಸಾಯುವುದಾದರೆ ಯಾರಿಗೂ ದುಃಖ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ. ಆ ರೀತಿಯಲ್ಲಿ ಮನುಷ್ಯರು ಈ ಉಪದ್ರವ ಕಾಲದ 7 ವರ್ಷಗಳ ಸಂಕಟ ಕಾಲದಲ್ಲಿ ಸತ್ತು ಹೋಗುತ್ತಾರೆ ಪ್ರಿಯರೇ. 102 ಕೀರ್ತನೆ 25-28 ವಾಕ್ಯ. 102 Psalms 25-28 ವರ್ಡ್ಸ್ ಓದಿ. ಆದಿಯಲ್ಲಿ
ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ. ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದೆ. ಆದಿಯಲ್ಲಿ ಅಂದರೆ ಆದಿ ಎಂಬುದಾಗಿ ಹೇಳಿದ್ರೆ ಕೋಟ್ಯಾನು ಕೋಟಿ ವರ್ಷಗಳ ಹಿಂದಿನ ಚರಿತ್ರೆ ಪ್ರಿಯರೇ. ಈಗಿರುವಂಥ ಭೂಮಿಗೆ ಕೋಟ್ಯಾನು ಕೋಟಿ ವರ್ಷಗಳ ಚರಿತ್ರೆ ಇದೆ. ಆದರೆ ಮನುಷ್ಯನನ್ನು ದೇವರು ಉಂಟು ಮಾಡಿದ್ದು 6,000 ವರ್ಷಗಳ ಹಿಂದೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಆದಿಕಾಂಡ 1 ಮತ್ತು 2ನೇ ವಾಕ್ಯದ ಮಧ್ಯದಲ್ಲಿ ಕೋಟ್ಯಾನು ಕೋಟಿ ವರ್ಷಗಳ ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆದಿಯಲ್ಲಿ ದೇವರು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದನು. 2ನೇ ವಾಕ್ಯ ಹೇಳ್ತದೆ, ಆದಿಕಾಂಡ 1:2ರಲ್ಲಿ ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದಾಗಿಯೂ ಇತ್ತು ಎಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. 102. ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು. ಆದರೆ ನೀನು ಶಾಶ್ವತವಾಗಿರುತ್ತಿ. ಭೂಮಿ ಮತ್ತು ಆಕಾಶಗಳು ನಾಶವಾಗುತ್ತದೆ. ಅಲ್ಲಿ ಲೂಕ 21:33 ಮತ್ತು 20:35 ಓದಿದ್ದೇವೆ ನಾವು. ಭೂಮಿ ಆಕಾಶಗಳು ಅಳಿದು ಹೋದರೂ ನಿನ್ನ ಮಾತುಗಳು ಯಾವಾಗಲೂ ಎಂದೆಂದಿಗೂ ಇರುವುದೆಂಬುದಾಗಿ ನೋಡಿದೆವು ನಾವು. ಇಲ್ಲಿ ಕೂಡ ನಾವು ನೋಡ್ತೇವೆ, ಭೂಮಿ ಆಕಾಶಗಳು ಅಳಿದು ಹೋದರೂ ದೇವರು ಸದಾಕಾಲ ಎಂದೆಂದಿಗೂ ಇರುತ್ತಾನೆಂಬುದಾಗಿ. ಆತನ ಆದಿಯೂ ಅಂತ್ಯವೂ ಇಲ್ಲದಂಥ ದೇವರಾಗಿದ್ದಾನೆ ಪ್ರಿಯರೇ. ಓಕೆ, ಮುಂದೆ ಓದಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವು. ಅವೆಲ್ಲ ವಸ್ತ್ರದಂತೆ ಹಳೆಯದಾಗುತ್ತದೆ. ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ. ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ. ನಿನ್ನ ವರುಷಗಳು ಮುಗಿದು ಹೋಗುವುದಿಲ್ಲ. ನಿನ್ನ ಸೇವಕರ ಮಕ್ಕಳು ಬಾಳುವರು. ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು ಎಂದು ಮೊರೆಯಿಡುತ್ತೇನೆ. ಪ್ರೈಸ್ ಗಾಡ್. ಈ ಭೂಮಿ ಮತ್ತು ಆಕಾಶಗಳು ಅದು ಪೂರ್ಣವಾಗಿ ಇಲ್ಲದೆ ಹೋಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಕೂಡ ನಾವು ನೋಡಿದ್ದೇವೆ. ಯೆಶಾಯ 65:17 ಓದಿ. ಐಸಾಯಾ 65:17. ಯೆಶಾಯ 65:17. ಇಗೋ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು. ಅದು ನೆನಪಿಗೆ ಬಾರದು. ಅಂದ್ರೆ ದೇವರು ನೂತನ ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಲಿಕ್ಕಿದ್ದಾನೆಂಬಂತ ಒಂದು ಪ್ರವಾದನ ವಾರ್ತೆಯನ್ನು ಇಲ್ಲಿ ಕಾಣ್ತೇವೆ. ಇನ್ನೊಂದು ವಾಕ್ಯ ಉಂಟು, ಯೆಶಾಯ 66:22. ಐಸಾಯಾ 66:22. ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವವು. ಪ್ರೈಸ್ ಗಾಡ್. ಹಾಗಾದ್ರೆ ಇಲ್ಲಿ ನಾವು ಈಗ ಓದಿದಂಥ ವಾಕ್ಯ ಪ್ರಕಟಣೆ 6ನೇ ಅಧ್ಯಾಯ 12ರಿಂದ ನಾವು 13-14 ಓದಿದ್ದೇವೆ. ಭೂಮಿ ಮತ್ತು ಆಕಾಶವು ಸುರುಳಿಯಂತೆ ಸುತ್ತಿ ಹೋಗೇ ಬಿಟ್ಟಿತ್ತೆಂಬುದಾಗಿ. ಅದರ ಅರ್ಥ ಏನಂದರೆ, ಇದು ಸಂಭವಿಸುವಂಥ ಸಮಯ ಮೊದಲ 3.5 ವರ್ಷಗಳ ಕಾಲ. ಒಟ್ಟಿಗೆ ಉಪದ್ರವ ಕಾಲ ಎಷ್ಟು? 7 ವರ್ಷ. ಮೊದಲ 3.5 ವರ್ಷಗಳಿಗೆ ಸಂಕಟ ಕಾಲ ಅಂತ ಹೇಳ್ತಾರೆ. ನಂತರದ 3.5 ವರ್ಷಗಳಿಗೆ ಸಂಕಟ ಕಾಲ ಎಂಬುದಾಗಿ ವಿಭಜಿಸಲಾಗಿದೆ. ಕಾರಣ, ಮೊದಲ 3.5 ವರ್ಷಗಳಲ್ಲಿ ಉಪದ್ರವಗಳು ಆರಂಭವಾದರೂ ಕೂಡ ಈ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ? ಯಹೂದ್ಯರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ತಾನೆ. ಈ ಸಮಯದಲ್ಲಿಯೇ ಈ ಯಹೂದ್ಯರು ಏನು ಮಾಡ್ತಾರೆ? ತಮ್ಮ ಟೆಂಪಲನ್ನು ಅವರು ಕಟ್ತಾರೆ, ತಮ್ಮ ಮಂದಿರವನ್ನು ಕಟ್ತಾರೆ. ದೇವರಿಗೋಸ್ಕರ ಇವನಿಗೋಸ್ಕರ ಮಂದಿರ ಕಟ್ತಾರೆ. ಈಗ ಎಲ್ಲ ರೆಡಿಯಾಗಿದೆ. ಇಸ್ರೇಲಲ್ಲಿ ಸಾಮಾನೆಲ್ಲ ರೆಡಿಯಾಗಿದೆ. ಹೀಗೆ ಹೇಳಿದ್ದನ್ನು ಕೇಳಲ್ಪಟ್ಟಿದ್ದೇನೆ. 24 ಗಂಟೆ ಒಳಗಡೆ ದೇವಾಲಯ ಕಟ್ಟಿ ಎಬ್ಬಿಸುವಂಥ ಎಲ್ಲ ಸಾಮಾನುಗಳನ್ನು ಅವರು ಇಸ್ರೇಲ್ ಜನರು ರೆಡಿ ಮಾಡಿಟ್ಟಿದ್ದಾರೆ, ಯಹೂದ್ಯರು ರೆಡಿ ಮಾಡಿಟ್ಟಿದ್ದಾರೆ ಎಂಬುದಾಗಿ ನನಗೆ ಕೇಳಲ್ಪಟ್ಟಿದ್ದೇನೆ ಪ್ರಿಯರೇ. ಅಂದರೆ ಅವರೆಲ್ಲವನ್ನು ಸಿದ್ಧಪಡಿಸಿ ಆಲಯ ಕಟ್ಟುವುದಕ್ಕೆ ರೆಡಿಯಾಗಿದ್ದಾರೆ. ಆ ಸಮಯಕ್ಕೋಸ್ಕರವಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಈ ಕ್ರಿಸ್ತ ವಿರೋಧಿ ಪ್ರಕಟ ಆದ ಮೇಲೆ ಇವನೇನು ಮಾಡ್ತಾನೆ ಅಂದರೆ, ಈ ಯಹೂದ್ಯರೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ, ಸಮಾಧಾನದ ಒಂದು ಒಡಂಬಡಿಕೆ. ಈ ಯಹೂದ್ಯರು ಈತನನ್ನು ಮಸ್ಸಯ್ಯನ್ ಎಂಬುದಾಗಿ ಅಂಗೀಕಾರ ಮಾಡಿಕೊಳ್ತಾರೆ. ಯೇಸು ಸ್ವಾಮಿ ಎಂಬುದಾಗಿ, ನಿಜವಾದ ಯೇಸು ಸ್ವಾಮಿ ಎಂಬುದಾಗಿ ಮೋಸ ಹೋಗಿ ಏನು ಮಾಡ್ತಾರೆ? ಈತನನ್ನು ರಕ್ಷಕನಂತ ಅಂಗೀಕಾರ ಮಾಡಿಕೊಳ್ತಾರೆ. ಇದು ಏನಾಗಿದೆ? ಮೊದಲ 3.5 ವರ್ಷಗಳ ಕಾಲ ಸಂಕಟ ಕಾಲ ಎಂಬುದಾಗಿ. ಇವಾಗ ಈ ಮೊದಲ 3.5 ವರ್ಷದಲ್ಲಿ ಕ್ರಿಸ್ತ ವಿರೋಧಿ ಯಾರಿಗೂ ತೊಂದರೆ ಕೊಡಲ್ಲ, ಉಪದ್ರವ ಕೊಡಲ್ಲ. ಯಹೂದ್ಯರಿಗೆಲ್ಲ ಉಪದ್ರವ ಕೊಡುವುದಿಲ್ಲ ಆತನು. ಅದರ ಅರ್ಥ, ಈ ಸಮಯದಲ್ಲಿ ಕೂಡ ರಕ್ತ ಸಾಕ್ಷಿಗಳು ಅನೇಕ ಸಾಯ್ತಾರೆ. ಇದಕ್ಕೆ ಕಾರಣ ಏನು? ಅನೇಕರ ಕುಟುಂಬಗಳಿಂದ ಅನೇಕರು ರಹಸ್ಯ ಭರಣದಲ್ಲಿ ಎತ್ತಲ್ಪಟ್ಟು ರ್ಯಾಪ್ಚರ್ ಆಗಿ ಹೋಗಿದ್ದಾರೆ. ಅನೇಕರು ಸುವಾರ್ತೆ ಕೇಳಿದವರು.
ಈ ರ್ಯಾಪ್ಚರ್ ನಂತರವಾಗಿ ಅವರಿಗೆ ಅರ್ಥ ಆಯಿತು, ನಮ್ಮವರು ರ್ಯಾಪ್ಚರ್ ಆಗಿ ಹೋದಂಥವರು ಯಾವಾಗಲೂ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ತಂದೆ ತಾಯಿ, ಇವರೆಲ್ಲ ನನ್ನ ಸಹೋದರ ಸಹೋದರಿ ಅವರೆಲ್ಲರೂ ಹೇಳ್ತಾ ಇದ್ರು, ಯೇಸು ರಾಸ್ತ ಬಣ್ಣದ ಕುರಿತು ಎಚ್ಚರಿಸ್ತಿದ್ರು. ಆದರೆ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಆದರೆ ಈಗ ಅದು ಸತ್ಯವಾಯಿತಲ್ಲ. ಆ ಸಮಯದಲ್ಲಿ ಅವರೇನು ಮಾಡ್ತಾರೆ, ಮಾನಸಾಂತರ ಪಟ್ಟು ಅವರು ಯೇಸುವನ್ನು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡ್ತಾರೆ. ಆಗ ಸತ್ಯಕ್ಕಾಗಿ ನಿಂತಾಗ ಇವರಿಗೆ ಹಿಂಸೆ ಉಂಟಾಗುತ್ತದೆ. ಮಾತ್ರವಲ್ಲ, ಇನ್ನೊಂದು ಗುಂಪು ಜನರು, ಲೋಕದವರು ಕೂಡ ಅನೇಕರು ಮಾನಸಾಂತರ ಪಟ್ಟ ಸಮಯದಲ್ಲಿ ಯೇಸುವಿನ ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡ್ತಾರೆ. ಇವರಿಗೆಲ್ಲ ಇವನೇನು ಮಾಡ್ತಾನೆ, ಇಂಥವರಿಗೆ ಮಾತ್ರ ಹಿಂಸಿಸ್ತಾನೆ. ಹಿಂಸಿಸುವಾಗ ನಂಬಿಕೆ ಬಿಡಲಿಕ್ಕೆ ಸಿದ್ಧರಿಲ್ಲದ ಕಾರಣ ಕೊನೆಗೆ ತಲೆ ಕಡಿದು ಕೊಂದು ಹಾಕುತ್ತಾನೆ ಪ್ರಿಯರೇ. ಅದೇ ಅಷ್ಟೊಂದು ದೊಡ್ಡ ಹಿಂಸೆ ಅಲ್ಲ, ಅಷ್ಟೊಂದು ದೊಡ್ಡ ಒಂದು ಉಪದ್ರವ ಆಗಿರುವುದಿಲ್ಲ ಮೊದಲ 3.5 ವರ್ಷ ಕಾಲ. 3.5 ವರ್ಷದ ನಂತರ, ನಿನ್ನೆ ದಿವಸ ನಾನು ಹೇಳಿದೆ ನಿಮಗೆ, ನಾನು ಕೊನೆಯ ಭಾಗದಲ್ಲಿ ನಾನು ನಿನ್ನೆ ದಿವಸ ನನ್ನ ಅಧ್ಯಾಯದಲ್ಲಿ ಹೇಳಿದೆ, ನಾನು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 1-14 ವಾಕ್ಯ. ಆ ವಾಕ್ಯಗಳು ರ್ಯಾಪ್ಚರ್ಗಿಂತ, ಎತ್ತಲ್ಪಡುವಿಕ್ಕಿಂತ ಮುಂಚೆ, ಅಂದರೆ ಯೇಸು ಸ್ವಾಮಿಯ ರಹಸ್ಯ ಬರೋಕ್ಕಿಂತ ಮುಂಚಿತವಾಗಿ ನಡೆಯಬೇಕಾದ ಸಂಭವಗಳು. 14ನೇ ವಾಕ್ಯದ ನಂತರ ಮುಂದುವರಿಯಬೇಕಾದ ವಾಕ್ಯ ಅದೇ ಅಧ್ಯಾಯದಲ್ಲಿ 24ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 23-28 ವಾಕ್ಯ ಅಂತ ನಿನ್ನೆ ದಿವಸ ಹೇಳಿದ್ದೇನೆ. 23-28 ವಾಕ್ಯದಲ್ಲಿ ಏನು ನೋಡ್ತೇವೆ, ನಿಜವಾದ ಯೇಸುವಿನ ರಹಸ್ಯ ಬರೋನಲ್ಲಿ ಕಾಣ್ತೇವೆ ನಾವು. ರಾಪ್ಚರೋನಲ್ಲಿ ಕಾಣ್ತೇವೆ, ಎತ್ತಲ್ಪಡುವಿಕೆಯನ್ನು ಸಂಭವಿಸುವುದರಲ್ಲಿ ಕಾಣ್ತೇವೆ ನಾವು. ಮತ್ತು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15ನೇ ವಾಕ್ಯದಿಂದ 22 ವಾಕ್ಯದವರೆಗೆ ಸಂಕಟ ಕಾಲ, ಮಹಾಸಂಕಟ ಕಾಲ, ಉಪದ್ರವ ಕಾಲವನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರ್. ಈ ಸಮಯದಲ್ಲಿ 15ನೇ ವಾಕ್ಯದಿಂದ ನಿಮಗೆ ಹೇಳಿಕ್ಕೆ ಇಷ್ಟಪಟ್ಟು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ದಾನಿಯೇಲನು ಹೇಳಿದಂಥ ಮೂರ್ತಿ ಓದಿ. ಮತ್ತೆ 24ನೇದು, ಆದಾದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು, ಅಂದರೆ ತನ್ನ ಮೂರ್ತಿಯನ್ನು ಈ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ, ಸಿದ್ಧ ಮಾಡಿ ಇದಕ್ಕೆ ಸುಳ್ಳು ಪ್ರವಾದಿ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ ಮಾಡುವುದಕ್ಕಾಗಿ ಅಲ್ಲಿ ದೇವಾಲಯದೊಳಗೆ ಇಟ್ಟು ಬಿಡ್ತಾನೆ. ಇಸ್ರೇಲರು ಮಾಡಿದಂಥ ದೇವಾಲಯದಲ್ಲಿ, ಸಿದ್ಧ ಮಾಡಿದ ದೇವಾಲಯದಲ್ಲಿ ಮೂರ್ತಿ ಇಟ್ಟುಬಿಟ್ಟು ಇದಕ್ಕೆ ನೀವು ದೇವರೆಂದು ಆರಾಧಿಸಬೇಕೆಂಬುದಾಗಿ ಒತ್ತಾಯ ಮಾಡ್ತಾನೆ. ಆಗ ಯೆಹೂದ್ಯರಿಗೆ ಗೊತ್ತಾಗ್ತದೆ, ಇವನು ಮೆಸ್ಸಯ್ಯನಲ್ಲ, ಯೇಸು ಕ್ರಿಸ್ತನಲ್ಲ, ಇವನು ಕ್ರಿಸ್ತ ವಿರೋಧಿ ಎಂಬುದಾಗಿ. ಆಗ ಅವರು ತಿರುಗಿ ಬೀಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ನಿಜವಾದ ಮೆಸ್ಸಯ್ಯನನ್ನು, ಯೇಸು ಸ್ವಾಮಿಯನ್ನು ಅವರು ಅರಿತುಕೊಳ್ತಾರೆ, ಅವ್ರು ನಂಬ್ತಾರೆ, ಅಂಗೀಕಾರ ಮಾಡಿಕೊಳ್ತಾರೆ. 2000 ವರ್ಷಗಳಿಂದ ಬಂದವನೇ ನಿಜವಾದ ಮೆಸ್ಸಿಯನ್ನು, ಕ್ರಿಸ್ತನೆಂಬುದಾಗಿ ಅರಿತುಕೊಂಡು ಅವರು ರಕ್ಷಣೆ ಹೊಂದುತ್ತಾರೆ ಪ್ರಿಯ. ಆವಾಗ ಏನಾಗ್ತದೆ, ದೊಡ್ಡ ಹಿಂಸೆ ಉಂಟು. ಇದು 3.5 ವರ್ಷಗಳ, ಕೊನೆಯ 3.5 ವರ್ಷಗಳ ಸಮಯದಲ್ಲಿ ನಡೆಯುವಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. ಇಷ್ಟನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಂತರ ನೋಡಿ, ಈ ಮಹಾಸಂಕಟ ಕಾಲದ ನಂತರ ನಡೆಯುವಂಥ ಒಂದು ಕಾರ್ಯ ನಾನು ನಿನ್ನೆ ನಿಮಗೆ ಹೇಳಿದೆ. ಮತ್ತಾಯ 24ನೇ ಅಧ್ಯಾಯ 29-31ನೇ ವಾಕ್ಯ, ಅದು ಏನಾಗಿದೆ, ಬಹಿರಂಗ ಬರೋಣ ಆಗಿದೆ. ಅದು ಯೇಸುಸ್ವಾಮಿಯ ಬಹಿರಂಗ ಬರೋಣ. ಆವಾಗ ಆತನು ಯೇಸುಸ್ವಾಮಿ ಸಭೆಯೊಟ್ಟಿಗೆ ಬರ್ತಾನೆ, ಈ ಭೂಮಿಗೆ ಆತನು ಇಳಿದು ಬರ್ತಾನೆ 1000 ವರ್ಷ ಆಳ್ವಿಕೆಯನ್ನು ಈ ಭೂಮಿಯಲ್ಲಿ ಮಾಡುವುದಕ್ಕೋಸ್ಕರ. ಇದನ್ನು ನಾನು ನಿನ್ನೆ ದಿವಸ ಸರಿಯಾಗಿ ನಿಮಗೆ ವಿವರಿಸಿದ್ದೆ. ಇಲ್ಲಿ ನಾವು ಪ್ರಕಟಣೆ ಪುಸ್ತಕ 6, 12, 13, 14 ಓದುವಾಗ ಆಕಾಶ ಸುರುಳಿಯಂತೆ ಸುತ್ತಿ ಹೋಗೇ ಬಿಟ್ಟಿತೆ ಎಂಬುದಾಗೆಲ್ಲ ಹೇಳ್ತಾರೆ. ಆ ಸಮಯದಲ್ಲಿ ಪರಿಪೂರ್ಣವಾಗಿ ಆಕಾಶವು ಸುರುಳಿಯಂತೆ ಸುತ್ತಲ್ಪಟ್ಟು ಹೋಗಿ ಬಿಡುವುದಿಲ್ಲ. ಆಕಾಶ ಇರ್ತದೆ, ಆದರೆ ಆಕಾಶ ಅವಾಗಲೇ ಡ್ಯಾಮೇಜ್ ಆಗಿರ್ತದೆ ಪ್ರಿಯರೇ. ಆಕಾಶ ಏನಾಗಿರ್ತದೆ, ಡ್ಯಾಮೇಜ್ ಆಗಿ ಹೋಗುತ್ತೆ. ಎಲ್ಲ ಇಡೀ ಭೂಲೋಕದಲ್ಲಿ ಅಲ್ಲಲ್ಲಿ ಬಾಂಬ್ಗಳು ಇದಾಗಿ ಅನೇಕ ಬೆಂಕಿ ಹಾಕಲ್ಪಡುವುದ ನಿಮಿತ್ತವಾಗಿ ಎಲ್ಲ ಹೊಗೆ, ಧೂಮಸ್ತಂಭ ಇವೆಲ್ಲ ಮೇಲೆ ಹೋಗುವುದರ ನಿಮಿತ್ತವಾಗಿ ಈ ಆಕಾಶ ಏನಾಗಿರ್ತದೆ, ಇದು ಕೆಟ್ಟು ಹೋಗಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆ್ಯಕ್ಚುಲಿ ಆಕಾಶ ಸುರುಳಿಯಂತೆ ಸುತ್ತಿ ಇಲ್ಲದೋಗೋದು ಯಾವಾಗ ಗೊತ್ತುಂಟಾ, ಪ್ರಕಟಣೆ 20:11ನೇ ವಾಕ್ಯ ಓದಿಕೊಡೋಣ. ರೆವಲ್ಯೂಷನ್ ಚಾಪ್ಟರ್ 20:11. ಅಂದರೆ 1000 ವರ್ಷದ ಆಳ್ವಿಕೆಯ ನಂತರ ಅದು ಮುಗಿದ ಕೂಡಲೇ, 1000 ವರ್ಷದ ಆಡಳಿತ ಮುಗಿದ ಕೂಡಲೇ ಗೋಗ್ ಮೊಗೋಗ್ ಒಂದು ಯುದ್ಧ ನಡೀತದೆ. ಅದು ನಿಮಗೆ ನಾನು ವಿಸ್ತಾರವಾಗಿ ಬರುವ ದಿವಸಗಳಲ್ಲಿ ಆ ಸಮಯ ಬಂದಾಗ ವಿವರಿಸುತ್ತೇನೆ. ಅದ ನಂತರ ಸೈತಾನನು ಸೆರೆ ಹಿಡಿಯಲ್ಪಟ್ಟು ಜೀವಂತವಾಗಿ ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಯಾದ ನಿತ್ಯ ನರಕಕ್ಕೆ ದೊಬ್ಬಲ್ಪಡುತ್ತಾನೆ ಪ್ರಿಯರೇ. ಅದರ ನಂತರವೇ ಈಗ ಇರುವಂಥ ಭೂಮಿ ಮತ್ತು ಆಕಾಶಗಳು ಇಲ್ಲದೆ ಹೋಗುವಂಥದ್ದು. ಓದಿ 21. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ನಾವು ನೋಡ್ತೇವೆ. ಹಾಗಾದ್ರೆ ದೇವರು ಏನ್ ಮಾಡ್ತಾನೆ? ಪ್ರಕಟಣೆ 21:1 ಓದಿ. ರೆವಲ್ಯೂಷನ್ 21:1.
ತರುವಾಯ ನೂತನ ಆಕಾಶಮಂಡಲ ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಸಾಕು. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಹೊಸ ಭೂಮಿ ಹೊಸ ಆಕಾಶವನ್ನು ಉಂಟು ಮಾಡುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ನಾವು ವಾಸ ಮಾಡಲಿಕ್ಕೆ ಇರುವಂಥದ್ದು ನಿತ್ಯತ್ವದಲ್ಲಿ ಕರ್ತನಾದ ಯೇಸು ಸ್ವಾಮಿಯ ಜೊತೆಯಲ್ಲಿ, ಅಲ್ಲಲ್ಲಿಯ ತಂದೆಯಾದ ದೇವರ ಜೊತೆಯಲ್ಲಿ ನಿತ್ಯತ್ವದಲ್ಲಿ ಹೊಸ ಭೂಮಿ ಹೊಸ ಆಕಾಶದಲ್ಲಿ ಅದರಲ್ಲಿರುವ ಹೊಸ ಜೆರೂಸಲೇಮ್ ಪಟ್ಟಣದಲ್ಲಿ ನಾವು ವಾಸ ಮಾಡಲಿಕ್ಕೆ ಹೋಗುತ್ತೇವೆ. ಪ್ರಿಯರೇ, ಅಲ್ಲಿ ಒಂದು ತಿಳ್ಕೋಬೇಕು, ಯಾರಿರ್ತಾರೆ ನಮ್ಮೊಟ್ಟಿಗೆ? ಅದೇ ಪರಲೋಕ. ಯಾಕೆ ಪರಲೋಕ? ತ್ರಿಯೇಕ ದೇವರು ನಮ್ಮೊಂದಿಗೆ ಇರ್ತಾರೆ. ಆತ ಸಿಂಹಾಸನ ಪಟ್ಟಣದ ಮಧ್ಯದಲ್ಲಿ ಇರ್ತದೆ. ಪ್ರಿಯರೇ, ಪ್ರಕಟಣೆ 22 3ನೇ ವಾಕ್ಯ ಓದಿ, 3ರಿಂದ ಓದಿ, 3ರಿಂದ 5. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಯಾರ ಸಿಂಹಾಸನ? ಯಜ್ಞದ ಕುರಿಮರಿಯಾದಾತನ ಸಿಂಹಾಸನ ಇರುವುದು. ಆತನ ಯಾವ ಪಟ್ಟಣದಲ್ಲಿ? ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ. ನಾವು ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಓದ್ತೇವೆ 9ನೇ ವಾಕ್ಯದಿಂದ. ಆ ಯೆರೂಸಲೇಮ್ ಪಟ್ಟಣ ಎಲ್ಲಿಂದ ಬರ್ತದೆ? ಪರಲೋಕದಲ್ಲಿ ಸಿದ್ಧ ಆಗ್ತಾ ಇದೆ. ಯೋಹನ್ನನ ಸುವಾರ್ತೆ 14ನೇ 1-3 ಯೇಸು ಮಾತನಾಡಿದ್ದಾನೆ, ನೀವು ಕಳವಳಗೊಳ್ಳಬೇಡಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿ, ನನ್ನಲ್ಲಿ ನಂಬಿಕೆ ಇಡಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ನಾನು ಹೋಗಿ ನಿಮಗಾಗಿ ಜಾಗ ಸಿದ್ಧ ಮಾಡ್ತೇನೆ, ಸ್ಥಳ ಸಿದ್ಧ ಮಾಡ್ತೇನೆ, ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕೆ ನಾನಿರುವಲ್ಲಿ ನೀವು ಇರಬೇಕೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಈಗ ಸಿದ್ಧ ಮಾಡುತ್ತಿರುವಂಥ ಸ್ಥಳ ಯಾವುದು ಗೊತ್ತುಂಟಾ? ನೂತನ ಯೆರೂಸಲೇಮ್. ಆ ನೂತನ ಹೊಸ ಭೂಮಿಯಲ್ಲಿ ಅದು ಇಳಿದು ಬರ್ತದೆ. ಹೊಸ ಭೂಮಿ ಆಕಾಶದಲ್ಲಿ ಅದು ಇಳಿದು ಬರ್ತದೆ. ಆ ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ ನಾನು ನೀವೆಲ್ಲರೂ ಹೊಸ ಬಡವಣಿಗೆಯ ದೇವರ ಮಕ್ಕಳೆಲ್ಲರೂ, ಹಳೆ ಬಡವಣಿಗೆ ಹೊಸ ಬಡವಣಿಗೆಯ ಭಕ್ತರೆಲ್ಲರೂ ಅಲ್ಲಿ ವಾಸ ಮಾಡಲಿಕ್ಕೆ ಇರ್ತೇವೆ. ಪ್ರಿಯರೇ, ಅಲ್ಲಲ್ಲೂಯಾ. ಓಕೆ, ಓದಿ, ಕಂಟಿನ್ಯೂ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನ ಆಗುತ್ತದೆ. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಪ್ರಿಯರೇ, ಹಾಗಾದ್ರೆ 5ನೇ ಕಾರ್ಯ, ಯಾಕಂದರೆ 6ನೇ ಮುದ್ರೆ ಒಡೆದಾಗ ನಡೆಯುವಂಥ 5ನೇ ಕಾರ್ಯ ಏನಾಗಿದೆ? ಅದು ಆಕಾಶವು ಸುರುಳಿಯಂತೆ ಸುತ್ತಿ ಹೋಗೇ ಬಿಡ್ತದೆ. ಮೊದಲನೇ 6ನೇ ಮುದ್ರೆ ಒಡೆಯುವಾಗ ಮೊದಲ ಕಾರ್ಯ ಏನಾಯಿತು? ಮಹಾಭೂಕಂಪ ಆಯಿತು. ಎರಡನೇದಾಗಿ ಸೂರ್ಯ ಏನಾದನು? ಕರಿಕಂಬಳಿಯಂತೆ ಕಪ್ಪಾದನು. ಚಂದ್ರ ಏನಾದನು? ರಕ್ತದಂತೆ ಕೆಂಪಾದನು. 4ನೇದಾಗಿ ನೋಡ್ತಾ ನಕ್ಷತ್ರಗಳ ಅತ್ತಿ ಮರವು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದಿಂದ ಈ ಭೂಮಿಗೆ ಬೀಳ್ತವೆ. ಯಾವುದು? ನಕ್ಷತ್ರಗಳು ಬೀಳುವುದನ್ನು ನೋಡ್ತೇವೆ. 5ನೇದಾಗಿ ಈಗ ತಾನೇ ನಾವು ನೋಡಿದೆವು, ಆಕಾಶವು ಸುರುಳಿಯಂತೆ ಸುತ್ತಿ ಹೋಗೇ ಬಿಟ್ಟಿತ್ತೆಂಬುದಾಗಿ ನಾವು ನೋಡ್ತೇವೆ. 6ನೇದಾಗಿ ಮುಂದೆ ಓದಿ, ಪ್ರಕಟಣೆ 6, ಕಂಟಿನ್ಯೂ. ಎಲ್ಲ ಬೆಟ್ಟಗಳು ಸ್ಥಳ ಬಿಟ್ಟು ಕದಲಿ ಹೋಗುತ್ತವೆ. ಓಕೆ, ಬೆಟ್ಟ ಮತ್ತು ಅಲ್ಲಿ ದ್ವೀಪ ಅಂತ ಬರೆದಿದೆ, ಎರಡು ಕೂಡ ಒಟ್ಟಿಗೆ ಸೇರಿಸಿ ಓದಿ. ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಆಮೇನ್. 6ನೇದಾಗಿ ಎಲ್ಲ ಬೆಟ್ಟಗಳು ತಮ್ಮ ತಮ್ಮ ಸ್ಥಳವನ್ನು ಬಿಟ್ಟು ಚಲಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೆಶಾಯ 54:10 ಓದ್ತೇವೆ, ಬೆಟ್ಟಗಳು ಸರಿದಾವು, ಗುಡ್ಡಗಳು ಸರಿದಾವು, ನನ್ನ ಚಲ ಪ್ರೀತಿಯಂತೂ ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಕರ್ತನು ಅಲ್ಲಿ ಹೇಳುವಂಥದ್ದನ್ನು ಕಾಣ್ತಾ ಇದ್ದೇವೆ. ಪ್ರಿಯರೇ, ಬೆಟ್ಟಗಳನ್ನು ನೋಡ್ತಾ ಇವತ್ತು ನಾವು ಕಳೆದ ಕೆಲವು ವರ್ಷಗಳಿಂದ ನಾವು ಕೇಳ್ತಾ ಬಂದಿದ್ದೇವೆ. ಅಲ್ಲಿ ಮಳೆಗಾಲದ ಸಮಯದಲ್ಲಿ ಅಲ್ಲಿ ಬೆಟ್ಟ ಬಿದ್ದು ಹೋಯಿತು, ಇಲ್ಲಿ ಬೆಟ್ಟ ಬಿದ್ದು ಹೋಯಿತು, ಎಷ್ಟೋ ಜನ ಬೆಟ್ಟದ ಅಡಿಗೆ ನೆಲಸಮವಾಗಿ ಹೋದರು, ಇಷ್ಟು ಮನೆಗಳು ಬೆಟ್ಟದ ಅಡಿ. ಇಲ್ಲಿ ಮಂಗಳೂರಲ್ಲಿ ಕೇಳಿದ್ದೇವೆ ನಾವು, ಮಡಿಕೇರಿಯಲ್ಲಿ, ಕೂರ್ಗಲ್ಲಿ ಕೇಳ್ತಾ ಬಂದಿದ್ದೇವೆ ನಾವು. ಬೆಟ್ಟವು ಜರಿಯಿತು, ಅದರ ಕೆಳಗಡೆ ಕೆಲವೊಬ್ಬರು ಮಣ್ಣಿಗೆ ಸಮಾಧಿಯಾಗಿ ಹೋದ್ರು, ಜಲ ಸಮಾಧಿಯಾಗಿ ಹೋದ್ರು ಎಂಬುದಾಗಿ ನಾವು ನ್ಯೂಸ್ ಪೇಪರ್ಗಳಲ್ಲಿ TV ಮಾಧ್ಯಮ ಕಳೆದ ದಿವಸಗಳು ಓದ್ತಾ ಬಂದಿದ್ದೇವೆ ನಾವು. ಇಲ್ಲೇ ಹತ್ತಿರ, ದೂರ ಬೇಡ, ಬೇರೆ ರಾಜ್ಯಕ್ಕೆ ಹೋಗೋದು ಬೇಡ, ಬೇರೆ ದೇಶಕ್ಕೆ ಹೋಗೋದು ಬೇಡ, ನಮ್ಮದೇ ಊರಲ್ಲಿ, ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ಜಿಲ್ಲೆಗಳಲ್ಲಿ ನಾವು ಕೆಲವೊಂದನ್ನು ಕಳೆದ ದಿವಸಗಳಲ್ಲಿ ಇತ್ತೀಚೆಗೆ ಕಂಡಿದ್ದೇವೆ ನಾವು. ಬೆಟ್ಟಗಳು ಜರಿಯುವಂಥ ದೊಡ್ಡ ದೊಡ್ಡ ಬೆಟ್ಟಗಳು. ಕಳೆದ 2-3 ವರ್ಷಗಳ ಹಿಂದೆ ಮಡಿಕೇರಿಯಲ್ಲಿ ನಡೆದಂಥ ಆ ಒಂದು ಬೆಟ್ಟ ಬಿದ್ದಂಥ ಸಂದರ್ಭದಲ್ಲಿ, ಆ ಒಂದು ಮಳೆಗಾಲದಲ್ಲಿ ಏನಾಯಿತು,
ನಾನು ಕೇಳಲ್ಪಟ್ಟ 4-5 ಗ್ರಾಮಗಳೇ ಇಲ್ಲದೆ ಹೋದವಂತೆ. ಮನೆಗಳೆಲ್ಲ ನೆಲಸಮವಾಗಿ ಹೋದವು. ಕೆಲವು ವಿಡಿಯೋಗಳನ್ನೆಲ್ಲ ನೋಡಿದ್ದೇವೆ ಕಳೆದ ದಿವಸಗಳಲ್ಲಿ. ಆದರೆ ಈ ಒಂದು ಮುದ್ರೆ ಹೊಡೆಯುವಾಗ, 6ನೇ ಮುದ್ರೆ ಹೊಡೆಯುವಾಗ ನಡೆಯುವಂಥ ಒಂದು ಪ್ರಕೃತಿ ವಿಕೋಪ, 6ನೇದಾಗಿ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗುತ್ತವೆ ಅಂತೆ ಪ್ರಿಯರೇ. ಎಲ್ಲಿಗೆ ಹೋಗ್ತವೆ ಬೆಟ್ಟಗಳು? ಮನುಷ್ಯರ ಮೇಲೆ ಬೀಳ್ತವೆ. ಬೆಟ್ಟಗಳು ಚಲಿಸುವಾಗ ಮನುಷ್ಯರ ಮೇಲೆ ಈ ಬೆಟ್ಟಗಳು ಬೀಳುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಮನುಷ್ಯರು ಸಾಯಲಿಕ್ಕೆ ಹೋಗ್ತಾರೆ, ಮನೆಗಳ ಮೇಲೆ ಬೀಳ್ತವೆ ಈ ಬೆಟ್ಟಗಳು. ಎಷ್ಟೇ ದೊಡ್ಡ ಮನೆ ಆಗಿರಲಿ, ಎಷ್ಟೇ ದೊಡ್ಡ ಕಟ್ಟಡ ಆಗಿರಲಿ, ಕಟ್ಟಡಗಳ ಮೇಲೆ ಬೀಳ್ತವೆ. ಕಟ್ಟಡಗಳಲ್ಲಿ ವಾಸವಾಗಿದ್ದವರು ಜೀವಂತವಾಗಿ ಜಲಸಮಾಧಿಯಾಗಿ ಅದರ ಮಣ್ಣಿಗೆ ಮಣ್ಣಾಗಿ ಅವರು ಹೋಗಿ ಬಿಡ್ತಾರೆ ಪ್ರಿಯರೇ. ಆ ರೀತಿಯ ಒಂದು ಯಾತನೆ ತರುವಂಥ ಒಂದು ವಾತಾವರಣ ಆ ಸಮಯದಲ್ಲಿ ಉಂಟಾಗಲಿಕ್ಕಿದೆ ಪ್ರಿಯರೇ. ನಾವು ಪ್ರಕಟಣೆ 16-20 ವಾಕ್ಯ ಓದುವ. ರೆವಲ್ಯೂಷನ್ ಚಾಪ್ಟರ್ 16:20. ಆಗ ದ್ವೀಪಗಳೆಲ್ಲ ಓಡಿ ಹೋದವು, ಬೆಟ್ಟಗಳು ಸಿಕ್ಕದೆ ಹೋದವು. ದ್ವೀಪಗಳೆಲ್ಲ ಓಡಿ ಹೋದವು, ಬೆಟ್ಟಗಳು ಸಿಕ್ಕದೆ ಹೋದವು. ಎಜೆಕಿಯೇಲ್ 38:18-20 ವಾಕ್ಯ ಓದಿ. ಎಜೆಕಿಯೇಲ್ ಚಾಪ್ಟರ್ 38:18-20. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಗೋಗನು ಇಸ್ರಾಯೇಲ್ ದೇಶದ ಮೇಲೆ ಬೀಳುವ ದಿನದಲ್ಲಿ ನಾನು ಸಿಟ್ಟಿನಿಂದ ಬುಸುಗುಟ್ಟುವೆನು. ಇವೆಲ್ಲ ಯಾವಾಗ ನಡೆಯುವ ಕಾರ್ಯ ಪ್ರಿಯರೇ? ಉಪದ್ರವ ಕಾಲದಲ್ಲೇನೆ, ಕೊನೆಯ ಕಾಲದಲ್ಲಿ ನಡೆಯುವಂಥ ಕಾರ್ಯಗಳು. ಗೋಗ ಅಂದರೆ ಗೋಗ್ ಮಗೋಗ್ ಯುದ್ಧದ ಕುರಿತಾಗಿದ್ದು ಮಾತಾಡ್ತದೆ. ಅದು ಈ ಗೋಗ್ ಮಗ ಯುದ್ಧ ಏನು ಮತ್ತು ಪ್ರಕಟಣೆಯಲ್ಲಿ ಹೇಳಿದಂಥ ಗೋಗ್ ಮಗ ಯುದ್ಧ ಏನು, ಅದರ ಬಗ್ಗೆ ಬರುವ ದಿವಸಗಳಲ್ಲಿ ಜ್ಞಾನ ಮಾಡಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಓಕೆ, ಮುಂದೆ ಹೋದೆ. ನಾನು ರೋಷಾವಿಷ್ಟನಾಗಿ ಕೋಪದಿಂದ ಉರಿಯುತ್ತಾ ಹೀಗೆ ನುಡಿದಿದ್ದೇನೆ. ಆ ದಿನದಲ್ಲಿ ಇಸ್ರೇಲ್ ದೇಶದೊಳಗೆ ಅದ್ಭುತ ಕಂಪನವಾಗುವುದು ಖಂಡಿತ. ಇಸ್ರೇಲ್ ದೇಶ ಏನಾಗ್ತದಂತೆ? ಅದ್ಭುತ ಕಂಪನ ಆಗುವುದು ಖಂಡಿತ. ಸಮುದ್ರ ಮತ್ಸ್ಯಗಳು, ಆಕಾಶ ಪಕ್ಷಿಗಳು, ಭೂಜಂತುಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು, ಭೂಮಂಡಲದ ಸಕಲ ಮನುಷ್ಯರು ನನ್ನೆದುರಿಗೆ ನಡುಗುವರು. ಪರ್ವತಗಳು ಉರುಳಿ ಹೋಗುವವು, ಜರಿಗಳು ಕವಚಿಕೊಳ್ಳುವವು, ಎಲ್ಲಾ ಗೋಡೆಗಳು ನೆಲಸಮವಾಗುವವು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಸಾಕು, ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಇದು ಯಾವಾಗ ನಡೆಯುವಂಥದ್ದು? ಸಂಕಟ, 7 ವರ್ಷಗಳ ಸಂಕಟ ಕಾಲ, 7 ವರ್ಷದ ಉಪದ್ರವ ಕಾಲದಲ್ಲಿ ನಡೆಯುವಂಥ ಕಾರ್ಯ. ಅಂದರೆ 6ನೇ ಮುದ್ರೆ ಒಡೆಯುವಾಗ ನಡೆಯುವಂಥ ಒಂದು ಕಾರ್ಯವಾಗಿದೆ ಪ್ರಿಯರೇ. 7ನೇದಾಗಿ ನಾವು ನೋಡ್ತೇವೆ, ದ್ವೀಪಗಳು ಓಡಿ ಹೋಗ್ತಾವಂತೆ ಸ್ಥಳ ಬಿಟ್ಟು. ಉದಾಹರಣೆಗೆ ಕೆಲವೊಂದು ದ್ವೀಪಗಳ ಕುರಿತು ನಾವು ನೋಡ್ತೇವೆ. ಅಂಡಮಾನ್ ನಿಕೋಬಾರ್ ದ್ವೀಪದ ಬಗ್ಗೆ ನಾವು ಕೇಳಿದ್ದೇವೆ. ಬಾರಿನ್ ಕೂಡ ಒಂದು ದ್ವೀಪವಾಗಿದೆ ಪ್ರಿಯರೇ. ಲೋಕದಲ್ಲಿ ಎಷ್ಟೋ ದ್ವೀಪಗಳ ಕುರಿತಾಗಿ ನಾವು ಕೇಳ್ತಾ ಇದ್ದೇವೆ. ಫಿಲಿಪೈನ್ಸ್ನಲ್ಲಿ ಅನೇಕ ದ್ವೀಪಗಳು ಉಂಟು. ಅನೇಕ ದೇಶಗಳಲ್ಲಿ ಅನೇಕ ದ್ವೀಪಗಳು ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಈ ದ್ವೀಪಗಳು 6ನೇ ಮುದ್ರೆ ಒಡೆಯುವಾಗ ದ್ವೀಪಗಳೇ ಹೋಗಿ ಸಮುದ್ರಕ್ಕೆ ಬೀಳ್ತವೆ, ಇಲ್ಲದೆ ಹೋಗುತ್ತದೆ, ಸ್ಥಳದಲ್ಲಿ ಚಲಿಸ್ತವೆ ಅಂತೆ. ಅಷ್ಟು ದೊಡ್ಡ ಭೂಕಂಪ ಆಗುತ್ತದೆ. ಆ ಭೂಕಂಪ ನಡೆಯುವಂಥ ಕಾರ್ಯಗಳನ್ನು ಒಂದರ ನಂತರ ಒಂದನ್ನು ನೋಡ್ತಾ ಇದ್ದೇವೆ ನಾವು. ಯಾಕಂದರೆ ದೇವರಿ ಭೂಕಂಪ ಮಾಡುವಾಗ ಏನು ಮಾಡ್ತಾನೆ ಗೊತ್ತುಂಟ? ಇದು ಭೂಮಿ ಮತ್ತು ಆಕಾಶದಲ್ಲಿ ಕಂಪನ ಉಂಟಾಗುವಂತೆ ಮಾಡ್ತಾನಂತೆ. ನಾವು ನಿನ್ನೆ ದಿವಸ ವಾಕ್ಯ ಓದಿದ್ದೇವೆ, ಹಗ್ಗಾಯ 2:6-7. ನಿನ್ನೆ ದಿವಸ ಓದಿದ್ದೇವೆ ನಾವು. ದೇವರು ಹೇಳಿದ್ದಾನೆ, ಇನ್ನೊಂದೇ ಸಾರಿ ನಾನು ಭೂಮಿ ಮತ್ತು ಆಕಾಶವನ್ನು ನಡುಗಿಸ್ತೇನೆ ಎಂಬುದು ದೇವರು ಪ್ರವಾದನೆ ಹೇಳಿದ್ದಾನೆ. ಓದುವ ಹಗ್ಗಾಯನ ಮೂಲಕ. ಹಗ್ಗಾಯ 2:6-7. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಒಣ ನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಸಮಸ್ತ ಸಾಕು, ಎಷ್ಟು ಸಾಕು. ಪ್ರೈಸ್ ಗಾಡ್. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ದೇವರು ಇನ್ನೊಂದು ಸಾರಿ ಒಂದು ಮಹಾ ಭೂಕಂಪ ಅದು ನಡೆಯುವಾಗ ಭೂಮಿ ಅದುರುತ್ತದೆ, ಸಮುದ್ರ ಅದುರುತ್ತದೆ, ಆಕಾಶ ಅದುರುತ್ತದೆ ಮತ್ತು ಸಕಲ ಜನಾಂಗಗಳು ನಡುಗಲಿಕ್ಕೆ ಹೋಗುತ್ತಾರೆ ಎಂಬುದಾಗಿ ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಹಾಗಾದರೆ 6ನೇ ಮುದ್ರೆ ಹೊಡೆಯುವಾಗ 7 ಕಾರ್ಯಗಳು ಒಂದರ ನಂತರ ಒಂದು ಅಲ್ಲಿ ನಡೆಯುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. 7 ಕಾರ್ಯ ಯಾವುದಾಗಿದೆ? ಮೊದಲು ಏನಾಗುತ್ತದೆ? ಮಹಾ ಭೂಕಂಪ ಉಂಟಾಗುತ್ತದೆ. 2ನೇದಾಗಿ ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಗಾಗಿ ಹೋಗುತ್ತಾನೆ. 3ನೇದಾಗಿ
ಚಂದ್ರನು ರಕ್ತದಂತೆ ಕೆಂಪಗಾಗಿ ಹೋಗುತ್ತಾನೆ. 4ನೇದಾಗಿ ಅತ್ತಿ ಮರವು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳಿಕೆ ಹೋಗುತ್ತದೆ. 5ನೇದಾಗಿ ನಾವು ನೋಡಿದೆವು, ಆಕಾಶವು ಸುರುಳಿಯಂತೆ ಸುತ್ತಿ ಅದು ಹೋಗೇ ಬಿಟ್ಟಿತ್ತು ಎಂಬುದಾಗಿ ನಾವು ನೋಡಿದ್ದೇವೆ. 6ನೇದಾಗಿ ಬೆಟ್ಟಗಳು ಓಡಿ ಹೋಗುತ್ತವೆ, ಬೆಟ್ಟಗಳೇನಾಗ್ತವೆ ಇಲ್ಲದೆ ಹೋಗುತ್ತದೆ ಸ್ಥಳದಲ್ಲಿ. ಮತ್ತು 7ನೇದಾಗಿ ದ್ವೀಪಗಳು ಹೋಗಿಬಿಡುತ್ತವೆ, ಚಲಿಸಿಬಿಡ್ತವೆ. 7 ಕಾರ್ಯಗಳು ಈ 6ನೇ ಮುದ್ರೆ ನಡೆಯುವಾಗ ನಡೀತದೆ. ಆವಾಗ ನೋಡಿ, ಈಗ 12ರಿಂದ 14ನೇ ವಾಕ್ಯದಲ್ಲಿ ಈ 7 ಸಂಗತಿಗಳನ್ನು ಧ್ಯಾನಿಸಿದ್ದೇವೆ ನಾವು. 15, 16ನೇ ವಾಕ್ಯ ಮುಂದಿನ ವಾಕ್ಯಗಳನ್ನು ಓದಿಕೊಳ್ಳುವುದಾದರೆ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ ಏನು ಆವಾಗ ನೋಡಿ, ದಾಸರು, ಸ್ವತಂತ್ರರು, ದೊಡ್ಡ ದೊಡ್ಡ ರಾಜರುಗಳು, ದೊಡ್ಡ ದೊಡ್ಡ ಸರ್ದಾರುಗಳು ಇವರೆಲ್ಲ ಏನು ಮಾಡ್ತಾರೆ ನೋಡುವ. ಏನಾಗ್ತದೆ ಜನರ ಮಧ್ಯದಲ್ಲಿ, ಏನಾಗ್ತದೆ, ಯಾವ ರೀತಿ ಅವರ ಪ್ರತಿಕ್ರಿಯೆಯಲ್ಲಿ ನೋಡುವ, ಓದುವ. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು, ಬೆಟ್ಟಗಳ ಗವಿಗಳಿಗೂ, ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಯಜ್ಞದ ಕುರಿಮರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಮೊದಲದಾಗಿ ತಿಳ್ಕೋಬೇಕು, ದೇವರ ಕೋಪದ ಕುರಿತಾಗಿ ನಾವು ಒಂದು ಮುಖ ಮಾತ್ರ ನೋಡ್ತೇವೆ, ಪ್ರೀತಿಯ ಮುಖವನ್ನು. ಈಗ ನೋಡುವಂಥದ್ದು ದೇವರ ಪ್ರೀತಿಯ ಮುಖ. ಆದರೆ ಆ 7 ವರ್ಷಗಳ ಕಾಲ, ಉಪದ್ರವ ಕಾಲದಲ್ಲಿ, ಆ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ನಾವು ಇಡೀ ಭೂಮಿ ನೋಡುವಂಥದ್ದು, ಭೂಮಿ ಜನರು, ಭೂನಿವಾಸಿಗಳು ನೋಡುವಂಥದ್ದು ದೇವರ ಕೋಪದ ಮುಖವನ್ನು. ದೇವರ ಕೋಪದ ಮುಖವನ್ನು ಅವರಿಗೆ ಕಾಣಲಿಕ್ಕೆ ಹೋಗುತ್ತಾರೆ. ಯಾಕೆ, ಏನು ಕಾರಣ? ವರ್ಷಗಳಿಂದ ದೇವರ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸಿದ್ದಕ್ಕಾಗಿ, ಸತ್ಯ ದೇವರನ್ನು ಬಿಟ್ಟು ಅನೇಕ ಸೃಷ್ಟಿಯನ್ನು ಆರಾಧನೆ ಮಾಡಿದ್ದಕ್ಕಾಗಿ, ಪಾಪದಲ್ಲಿ ಅಕ್ರಮದಲ್ಲಿ ಜೀವಿಸಿದ ನಿಮಿತ್ತವಾಗಿ ಎಷ್ಟೇ ಅವರು ಎಚ್ಚರಿಸಿದ್ರು ಎಚ್ಚರಗೊಳ್ಳದೆ ಅವರು ಏನು ಮಾಡ್ತಾರೆ, ಅವರು ದೇವರ ವಾಕ್ಯಕ್ಕೆ ವಿರೋಧವಾಗಿ ತಿರುಗಿ ಬಿದ್ದದಕ್ಕಾಗಿ ಅಲ್ಲಲ್ಲಿ ದೇವರೇನು ಮಾಡ್ತಾನೆ, ನಾಶನವನ್ನು, ಅದು ಕೋಪದ ಮೂಲಕ ನಾಶನವನ್ನು ಉಂಟು ಮಾಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಆದರೆ ನಮ್ಮನ್ನು ದೇವರೇನು ಮಾಡ್ತಾನೆ, ಅದನ್ನು ತಪ್ಪಿಸ್ತಾನೆ. ಓದಿ 1 ಥೆಸಲೋನಿಕ 1:10, 1 ಥೆಸಲೋನಿಕ 1:10. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದ ಒಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸ್ತಾರೆ. ಅದರ ಅರ್ಥ ಏನು? ನಾವು ಈ ಉಪದ್ರವ ಕಾಲದಲ್ಲಿ ಇರುವುದಿಲ್ಲ, ಇರಬಾರದು, ಹಿಂಜಾರಿ ಹೋಗಬಾರದು. ಈಗಲೇ ಪಾಪ ಮಾಡಿರುವುದಾದರೆ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕ್ಷಮಾಪಣೆ ಕೇಳಿಕೊಂಡು ಮುಂದಿನ ಜೀವಿತವನ್ನು ಪವಿತ್ರವಾಗಿ ಜೀವಿಸೋಣ. ರಕ್ಷಣೆ ಹೊಂದಿರದಿದ್ದರೆ ಇವತ್ತು ಯೇಸು ಸ್ವಾಮಿ ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿಕೊಳ್ಳ್ರಿ. ದೀಕ್ಷೆ ತೆಗೆದುಕೊಳ್ಳದೇ ಇದ್ದರೆ ಈಗಲೇ ತಂದೆ ಮಗ ಪವಿತ್ರತ್ವನ ಹೆಸರಲ್ಲಿ ಮುಳುಗಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳುವುದಕ್ಕಾಗಿ ತೀರ್ಮಾನ ತಗೊಳ್ರಿ ಪ್ರಿಯರೇ. ಮುಂದಿನ ಜೀವಿತವನ್ನು ಪರಿಶುದ್ಧವಾಗಿ ದೇವರ ಚಿತ್ತದ ಪ್ರಕಾರ, ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳ್ರಿ ಪ್ರಿಯರೇ. ದೇವರು ನಿಮ್ಮ ಪ್ರೀತಿಸುವ ನಿಮಿತ್ತವಾಗಿ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಹೆಚ್ಚಿಸ್ತಾನೆ. ರೋಮ 5:9 ಏನು ಹೇಳ್ತಾರೆ, ಅಲ್ಲಿ ಕೂಡ ನಾವು ನೋಡ್ತೇವೆ, ರಕ್ತದ ಮೇಲೆ ನೀತಿವಂತರಾದ ನಂತರದ ವಾಕ್ಯ ಏನು ಹೇಳ್ತದೆ ನೋಡಿ, ಕೋಪದಿಂದ ದೇವರು ತಪ್ಪಿಸ್ತಾನೆ ಎಂಬುದಾಗಿ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವಂತ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯ ಕನ್ಫರ್ಮ್. ಆ ಕೋಪದಿಂದ, ಆ 7 ವರ್ಷಗಳಲ್ಲಿ ಪ್ರಕಟ ಆಗಬೇಕಾದಂಥ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದು ಕನ್ಫರ್ಮ್, ನಿಶ್ಚಯ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾನೆ. ಯಾರು ಆತನ ರಕ್ತದ ಮೂಲಕ ಯಾರೆಲ್ಲ ನೀತಿವಂತರಾಗುತ್ತಾರಲ್ಲ ಅವರು ಆ ಕೋಪದಿಂದ ತಪ್ಪಿಸಿಕೊಳ್ತಾರೆ ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ದೇವರ ಕೋಪದ ಮುಂದೆ ನಿಲ್ಲುವುದು ಅಸಾಧ್ಯವಾದ ಕಾರ್ಯಪ್ರಿಯರೇ. ನಾವು ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಎಜ್ರನ ಪುಸ್ತಕ 9:15 ಓದಿ ಮೊದಲು. ಎಜ್ರ 9:15. ಯೆಹೋವನೇ ಇಸ್ರಾಯೇಲ್ ದೇವರೇ ಈಗಿರುವಷ್ಟು ಜನರನ್ನು ನಮ್ಮಲ್ಲಿ
ಉಳಿಸಿದ್ದರಿಂದ ನೀನು ಧರ್ಮ ಸ್ವರೂಪನೆಂದು ಪ್ರಕಟವಾಯಿತು. ನಾವಾದರೂ ನಿನ್ನ ದೃಷ್ಟಿಯಲ್ಲಿ ಅಪರಾಧಿಗಳು ಈ ನಮ್ಮ ದುಷ್ಕೃತ್ಯದ ನಿಮಿತ್ತವಾಗಿ ನಿನ್ನೆದುರಿನಲ್ಲಿ ನಿಲ್ಲಲಾರೆವು ಎಂಬುದೇ. ನಮ್ಮ ದುಷ್ಕೃತ್ಯದ ನಿಮಿತ್ತ ದೇವರ ಮುಂದೆ ನಾವು ನಿಲ್ಲಲಾರೆವೆಂಬುದಾಗಿ ಎಜ್ರನಲ್ಲಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇನ್ನೊಂದು ವಾಕ್ಯ ಕೀರ್ತನೆ 76:7, Psalm 76:7, ಕೀರ್ತನೆ 76:7. ನೀನು ಮಹಾಭಯಂಕರನು, ನೀನು ಸಿಟ್ಟುಗೊಂಡಾಗ ನಿನ್ನ ಮುಂದೆ ಯಾರು ನಿಂತ. ದೇವರು ಸಿಟ್ಟುಗೊಳ್ಳುವುದಾದರೆ ಆ ಸಿಟ್ಟಿನ ಮಧ್ಯೆ ಯಾರು ನಿಲ್ಲಕ್ಕೆ ಸಾಧ್ಯ? ಆ ಸಿಟ್ಟನ್ನು ಎಲ್ಲಿ ಕಾಣ್ತೇವೆ ನಾವು? 7 ವರ್ಷಗಳ ಉಪದ್ರವ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ಕಾಣ್ತೇವೆ ದೇವರ ನಿಜವಾದ ಸಿಟ್ಟನ್ನು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ದೇವರ ಕೋಪ ನಾವು ಕಾಣ್ತೇವೆ. ಆತ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ವಾಕ್ಯ ಓದಿ, ಕೀರ್ತನೆ 133ನೇ ವಾಕ್ಯ. ಕರ್ತನೆ ಯಾಹುವೆ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು. ಇನ್ನೊಂದು ವಾಕ್ಯ ಓದಿ, ನಹೂಮನ ಪುಸ್ತಕ 1ನೇ ಅಧ್ಯಾಯ 2-6 ವಾಕ್ಯ. ಬುಕ್ ಆಫ್ ನಹೂಮ ಚಾಪ್ಟರ್ 1 2-6 ವರ್ಸ್. ನಹೂಮ 1:2-6 ವಾಕ್ಯ. ಯೆಹೋವನು ಗೌರವವನ್ನು ಕಾಪಾಡಿಕೊಳ್ಳುವ ದೇವರು, ಆತನು ಮುಯ್ಯಿ ತೀರಿಸುವವನು. ಹೌದು, ಯೆಹೋವನು ಮುಯ್ಯಿ ತೀರಿಸುವವನು. ಕೋಪಭರಿತನು. ಯೆಹೋವನು ತನ್ನ ವಿರೋಧಿಗಳಿಗೆ ಮುಯ್ಯಿ ತೀರಿಸುತ್ತಾನೆ. ತನ್ನ ಶತ್ರುಗಳ ಮೇಲೆ ದೀರ್ಘ ರೋಷಗೊಳ್ಳುತ್ತಾನೆ. ಯೆಹೋವನು ದೀರ್ಘ ಶಾಂತನಾಗಿದ್ದರು. ಆತನ ಶಕ್ತಿಯು ಅಪಾರ. ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡನು. ಯೆಹೋವನು ಬಿರುಗಾಳಿಯಲ್ಲಿಯೂ ತೂಫಾನಿನಲ್ಲಿಯೂ ನಡೆಯುತ್ತಾನೆ. ಮೋಡಗಳು ಆತನ ಹೆಜ್ಜೆಯಿಂದ ಏಳುವ ಧೂಳು. ಆತನು ಸಮುದ್ರವನ್ನು ಗದರಿಸಿ ಒಣಗಿಸುತ್ತಾನೆ. ಸಕಲ ನದಿಗಳನ್ನು ಬತ್ತಿಸುತ್ತಾನೆ. ಬಾಷಾನು ಕರ್ಮೇಲು ಕುಂದುತ್ತವೆ. ಲೆಬನೋನಿನ ಚಿಗುರು. ಅಂದ್ರೆ ದೇವರ ಕೋಪದ ಮುಂದೆ ಏನೆಲ್ಲ ಸಂಭವಗಳು ನಡೆಯುತ್ತದೆ ಅಂತ ಇಲ್ಲಿ ವಾಕ್ಯದ ವಿವರಣೆ ನಾವು ಕಾಣ್ತಾ ಇದ್ದೇವೆ. ಲೆಬನೋನಿನ ಚಿಗುರು ಬಾಡಿ ಹೋಗುತ್ತದೆ. ಆತನ ಮುಂದೆ ಬೆಟ್ಟಗಳೇ ಅದರುತ್ತವಂತೆ. ಆತನ ಮುಂದೆ ಗುಡ್ಡಗಳು ಕರಗಿ ಹೋಗುತ್ತವೆ ಅಂತೆ. ಆತನ ದರ್ಶನಕ್ಕೆ ಭೂಮಿ ಕಂಪಿಸುತ್ತದೆ. ಹೌದು. ಲೋಕವು ಲೋಕ ನಿವಾಸಿಗಳೆಲ್ಲರೂ ತಲ್ಲಣಿಸುತ್ತಾರೆ. ಆತನ ಸಿಟ್ಟಿಗೆ ಯಾರು ತಡೆದಾರು. ಆತನ ರೋಷಾಗ್ನಿಗೆ ಯಾರು ನಿಂತಾರು. ಆತನ ರೌದ್ರವು ಜ್ವಾಲಾ ಪ್ರವಾಹದಂತೆ ಹರಿಯುತ್ತದೆ. ಬಂಡೆಗಳು ಆತನಿಂದ ಕೆಡವಲ್ಪಟ್ಟಿವೆ. ನಾವು ಕಳೆದ ದಿವಸಗಳಲ್ಲಿ ಅನೇಕ ವಾಕ್ಯಗಳನ್ನು ಓದಿದ್ದೇವೆ. ದೇವರ ಕೋಪದ ದಿವಸದ ವಿಷಯದಲ್ಲಿ 1-2 ವಾಕ್ಯಗಳನ್ನು ಮಾತ್ರ ಈ ಸಮಯದಲ್ಲಿ ಓದಿಕೊಳ್ಳೋಣ. ಮೊದಲದಾಗಿ ಯೆರೆಮೀಯ 30ನೇ ಅಧ್ಯಾಯದ 4-7 ವಾಕ್ಯ. ಬುಕ್ ಆಫ್ ಜೆರೆಮೈಯ ಚಾಪ್ಟರ್ 34-7. ಯೆಹೋವನು ಇಸ್ರಾಯೇಲನ ಮತ್ತು ಯೆಹೂದದ ವಿಷಯವಾಗಿ ಈ ಮಾತುಗಳನ್ನು ಹೇಳಿದನು. ಯೆಹೋವನು ಇಂತೆನ್ನುತ್ತಾನೆ. ಭೀತಿಯಿಂದಾಗುವ ಶಬ್ದವು ಕೇಳಿಸಿದೆ. ಭಯವೇ ಹೊರತು ಸಮಾಧಾನ ಇಲ್ಲ. ವಿಚಾರಿಸಿ ನೋಡಿರಿ. ಗಂಡಸು ಪ್ರಸವ ವೇದನೆ ಗಂಡಸು ಪ್ರಸವ ವೇದನೆ ಪಡುವ ರೀತಿಯ ನೋವು ಬರ್ಲಿಕ್ಕಿದೆ, ವೇದನೆ ಯಾತನೆ ಬರ್ಲಿಕ್ಕಿದೆ ಪ್ರಿಯರ ಭೂಮಿಯಲ್ಲಿ. ಪ್ರತಿಯೊಬ್ಬನು ಹೆರುವವಳಂತೆ ಸೊಂಟವನ್ನು ಹಿಚುಕಿಕೊಳ್ಳುವನು. ಎಲ್ಲ ಮುಖಗಳು ಬಿಳಿಚಿಕೊಂಡಿರುವವು. ಇವು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ. ಅಯ್ಯೋ ಆ ದಿನವು ಘೋರವಾದದ್ದು. ಆ ದಿನ ಎಂತದಾಗಿದೆ? ಘೋರವಾದ. ಯಾವ ದಿನ? 7 ವರ್ಷಗಳ ಸಂಕಟ ಕಾಲ, 7 ವರ್ಷಗಳ ಉಪದ್ರವ ಕಾಲ, ಅಂತ್ಯಕ್ರಿಸ್ತನು ಆಳ್ವಿಕೆ ಮಾಡುವ ಆ ಸಮಯ. ಅದು ಘೋರವಾದ ದಿವಸ.
ಅದಕ್ಕೆ ಎಣೆ ಇಲ್ಲ. ಅದಕ್ಕೆ ಎಣೆ ಇಲ್ಲ. ಅದು ಯಾಕೋಬರಿಗೆ ಇಕ್ಕಟ್ಟಿನ ಅದು ದಿನ. ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ. ಆದರೂ ಅದರಿಂದ ಪಾರಾಗುವರು. ಕೆಲವರು ಅದರಲ್ಲಿ ಪಾರಾಗುತ್ತಾರೆ, ರಕ್ಷಣೆ ಹೊಂದುವರು. ಯಾಕಂದ್ರೆ ನಿನ್ನೆ ದಿವಸ ಓದಿದ್ದೇವೆ ರೋಮಪುರದ ಪತ್ರಿಕೆ 10:13, ಅಪೊಸ್ತಲಕತೆ 2:21 ಓದಿದ್ದೇವೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ. ಯೋವೆಲ 2:31-32 ಓದಿದ್ದೇವೆ. ಕರ್ತನ ನಾಮ ಹೇಳಿಕೊಳ್ಳುವವರಿಗೆ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ಎಲ್ಲ ವಾಕ್ಯಗಳಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ದೇವರಿಗೆ ಮಹಿಮೆ ಆಗಲಿ. ಇನ್ನೊಂದು ವಾಕ್ಯ ಓದಿ, ಯೆರೆಮೀಯ 46:10, ಜೆರೆಮೀಯ 46:10. ಆದರೆ ಆ ಯುದ್ಧ ದಿನವು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ತನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವಂತ ದಿನವಾಗಿದೆ. ಕರ್ತನು ತನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವಂತ ದಿನ. ಇನ್ನೊಂದು ವಿಷಯ ಹೇಳ್ಬೇಕಾ ನಾನು ಪ್ರಿಯರೇ, ನೋಡಿ ಯೆಶಾಯ 61ನೇ ಅಧ್ಯಾಯದಲ್ಲಿ 1-4 ವಾಕ್ಯದಲ್ಲಿ, ಅದು ಯಾವ ವಾಕ್ಯ ಅಂದರೆ ಲೂಕನ ಸುವಾರ್ತೆ. ಇಲ್ಲಿ ತಿರುಗಿ ಬರ್ತೇವೆ ಯೆರೆಮೀಯ 46ಕ್ಕೆ. ಇಲ್ಲಿ ಲೂಕ 4:17 ವಾಕ್ಯದಿಂದ 20 ವಾಕ್ಯದವರೆಗೆ ಯೇಸು ಅಂದರೆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವನಾಗಿ ನಜರೇತಿಗೆ ಆತನು ಬಂದಾಗ, ಬೆಳೆದ ನಜರೇತಿಗೆ ಆತನು ತನ್ನ ವಾಡಿಕೆ ಪ್ರಕಾರ ದೇವಾಲಯಕ್ಕೆ ಹೋಗುತ್ತಾನೆ. ಅವತ್ತು ಅವನ ಒಂದು ಬಾರಿಯಾಗಿತ್ತು ಸತ್ಯವೇದದ ಪಾರಾಯಣವನ್ನು ಓದುವಂಥ ಒಂದು ಸಮಯವಾಗಿತ್ತು. ಅವನು ಸುರುಳಿಯನ್ನು ತೆಗೆದುಕೊಂಡು ಸತ್ಯ ಓದುವಾಗ ಯಾವ ವಾಕ್ಯ ಓದಿದ? ಇದೇ ವಾಕ್ಯ ಯೆಶಾಯ 61:1-4 ವಾಕ್ಯಗಳನ್ನು ಓದ್ತಾನೆ ಆತನು. ಅಲ್ಲಿ ಆತನು ಸ್ಪಷ್ಟವಾಗಿ ನೋಡಿ, ಈ ಒಂದು ವಾಕ್ಯ ಮಾತ್ರ ಲೂಕ 4:17-18 ಬರೆಯಲ್ಪಡಲಿಲ್ಲ. ಅದು ಯಾವುದಂತ 2ನೇ ವಾಕ್ಯ ನಿಮ್ಗೆ ಹೇಳ್ತೇನೆ. ಯೆಶಾಯ 61 2ನೇ ವಾಕ್ಯ ಮಾತ್ರ ಓದಾಕ ಇಲ್ಲ, 1ನೇ ವಾಕ್ಯದಲ್ಲಿ ಓದಿ. 1ನೇ ವಾಕ್ಯದಿಂದಲೇ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ನೇಮಿಸಿರುವ ಶುಭ ವರುಷ. 2ನೇ ವಾಕ್ಯ ಇಂಪಾರ್ಟೆಂಟ್. ಯೆಹೋವನು ನೇಮಿಸಿದ ಶುಭ ವರುಷ ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ ಇವುಗಳನ್ನು ಪ್ರಚಾರಗೊಳಿಸುವುದಕ್ಕೂ ಸಾಕು. ಯಾಕೆ ಅಭಿಷೇಕ ಮಾಡಿದ ದೇವರು? ನೋಡಿ, ಶುಭ ವರುಷ, ಯೆಹೋವನು ನೇಮಿಸಿದ ಶುಭ ವರುಷ ಮತ್ತು ಮುಯ್ಯಿ ತೀರಿಸುವಂತ ದಿನ. ಇಲ್ಲಿ ಸ್ವಾರ್ಥೆಯಲ್ಲಿ ನಾವು ಹೇಳಬೇಕಾದಂಥ ಒಂದು ಕಾರ್ಯ ಏನೆಂದರೆ, ಎಲ್ಲರೂ ಸ್ವಾರ್ಥ ಸಾರ್ತಾ ಇದ್ದಾರೆ. ಯಾವಾಗಿಂದ? ಪಂಚಾಶತ್ತಮ ದಿವಸದ ಮೊದಲುಗೊಂಡು ಇವತ್ತಿನವರೆಗೂ ಇಡೀ ಲೋಕದಲ್ಲಿ ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಸ್ವಾರ್ಥಿಕರು, ಸಭಾಪಾಲಕರು, ದೇವಜನರು ಎಲ್ಲರೂ ಸಾರ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಆಗಲಿ. ಅದು ನಾವು ಸಾರುವಂಥ ಸ್ವಾರ್ಥೆಯಲ್ಲಿ ಒಂದು ಸಂಗತಿ ಮೆನ್ಷನ್ ಮಾಡಲಿಕ್ಕಿದೆ. ಯಾವುದು? ಕರ್ತನು ನೇಮಿಸಿದ ಶುಭ ವರ್ಷ ಮಾತ್ರವಲ್ಲ, ಕರ್ತನ ಮೇಲೆ ನೇಮಿಸಿದ ಶುಭ ವರ್ಷ ಯಾವುದು? ಈಗ ಇದು ಪಂಚಾಶತ ದಿವಸ ಮೊದಲುಗೊಂಡು, ಅಂದರೆ ಯೇಸು ಸ್ವಾಮಿಯ ಪುನರ್ವಸನ ಮೊದಲುಗೊಂಡು ಈಗ ನಡೆಯುವಂಥ ಸಮಯ ಶುಭ ವರ್ಷವಾಗಿದೆ. ಇದು ಬಿಡುಗಡೆ ಸಮಯ, ರಕ್ಷಣೆ ಸಮಯ, ಉದ್ಧಾರದ ಸಮಯವಾಗಿದೆ. ಅದು ಇನ್ನೊಂದು ಕಾರ್ಯ ನಾವು ಜನರಿಗೆ ಹೇಳುವುದಿಲ್ಲ. ಕರ್ತನು ಮುಯ್ಯಿ ತೀರಿಸುವಂಥ ದಿನ. ಈ ಸ್ವಾರ್ಥದಲ್ಲಿ ಹೇಳಬೇಕು ಜನರಿಗೆ ನಾವು. ಕರ್ತನು ಅಂದರೆ ಮುಯ್ಯಿ ತೀರಿಸುವಂಥ ದಿನ. ಅಂದರೆ ಯಾವಾಗ ಮುಯ್ಯಿ ತೀರಿಸುವಂಥ ದಿನ? 7 years ಟ್ರಿಬುಲೇಷನ್ ಪೀರಿಯಡ್, 7 ವರ್ಷಗಳ ಸಂಕಟ ಕಾಲ, ಉಪದ್ರವ ಕಾಲ. ಇದರ ಕುರಿತಾಗಿ ಜನರಿಗೆ ಎಚ್ಚರಿಸಬೇಕು. ಕೇವಲ ರಕ್ಷಣೆ ಬಗ್ಗೆ ಮಾತ್ರವಲ್ಲ, ಸ್ವಾರ್ಥೆಯಲ್ಲಿ ಕರ್ತನು ಮುಯ್ಯಿ ತೀರಿಸುವ ದಿವಸದ ಕುರಿತಾಗಿ ಹೇಳಬೇಕು. ಲೋಕದ ಜನರಿಗೆ, ಭೂನಿವಾಸಿಗಳಿಗೆ ತಿಳಿಸಬೇಕು. ಭೂನಿವಾಸಿಗಳೇ, ದೇವರ ಕ್ರೋಧ ಬರಲಿಕ್ಕಿದೆ ಈ ಭೂಮಿಯಲ್ಲಿ. ಯಾಕೆ? ಸೃಷ್ಟಿಕರ್ತನನ್ನು ಆರಾಧಿಸದೆ, ಸೃಷ್ಟಿಯನ್ನು ಆರಾಧನೆ ಮಾಡಿದ ನಿಮಿತ್ತ, ಸೃಷ್ಟಿ ವಸ್ತುಗಳಿಗೆ ಅಡ್ಡ ಬಿದ್ದ ನಿಮಿತ್ತ, ಸೃಷ್ಟಿಕರ್ತನನ್ನು ಘನಪಡಿಸಿದ ನಿಮಿತ್ತ, ಪರಿಶುದ್ಧತೆಯಲ್ಲಿ ಜೀವಿಸಿದ ನಿಮಿತ್ತ, ಅಕ್ರಮ, ಕೊಲೆ, ಮಾಟ, ಮಂತ್ರಗಳು, ದರೋಡೆಗಳು, ಕಳ್ಳತನಗಳು, ವ್ಯಭಿಚಾರ, ಅತ್ಯಾಚಾರ ಎಲ್ಲ ಅಕ್ರಮಗಳ ನಿಮಿತ್ತ ದೇವರು ಮುಯ್ಯಿ ತೀರಿಸುವಂಥ ಒಂದು ಸಮಯ ಈ ಭೂಮಿಗೆ ಬರುತ್ತದೆ. ಅದೇ ಆಗಿದೆ ಉಪದ್ರವ ಕಾಲ, 7 ವರ್ಷಗಳ ಕಾಲ ಎಂಬುದಾಗಿ ಜನರಿಗೆ ನಾವು ಸ್ವಾರ್ಥಿಯೊಂದಿಗೆ ಮುಯ್ಯಿ ತೀರಿಸುವ ದಿವಸದ ಕುರಿತಾಗಿ ಕೂಡ ಉಪದೇಶ ಮಾಡುವುದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಸ್ವಾರ್ಥದಲ್ಲಿ ಇದು ಕೂಡ ಬರ್ತದೆ. ಮುಯ್ಯಿ ತೀರಿಸುವಂಥ ದಿನವನ್ನು ಲೋಕಕ್ಕೆ ತಿಳಿಸಬೇಕೆಂಬುದಾಗಿ ದೇವರು ಹೇಳಿದ್ದಾನೆ.
ಹಲ್ಲೆಲೂಯ. ಇನ್ನಾದರೂ ನಾವು ನೆನಪಿಟ್ಟುಕೊಂಡು ಈ ಮುಯಿ ತೀರಿಸುವಂಥ ದಿವಸದ ಕುರಿತಾಗಿ ಜನರಿಗೆ ತಿಳಿಯೋಣ. ಅದು ಈ ವಾಕ್ಯ ಲೂಕ 4:17 20 ವಾಕ್ಯದಲ್ಲಿ ಅಲ್ಲಿಲ್ಲ. ಮುಯಿ ತೀರಿಸುವ ದಿನ ಈ ಪದ ಇಲ್ಲ, ಒಂದು ಮಾತ್ರ ಪದ ಅಲ್ಲಿ ಇಲ್ಲ. ಆದರೆ ಇದು ಯೆಶಾಯ ಪ್ರವಾದಿಯಲ್ಲಿ ಪ್ರವಾದನೆಯ ಪ್ರವಾದಿ ಆಗಿತ್ತು. ಯೆಶಾಯ ಪ್ರವಾದಿಗೆ ದೇವರು ಹೇಳಿದಂಥ ಪ್ರವಾದನ ವಾಕ್ಯವಾಗಿತ್ತು. ಓಕೆ, ನಾವು ಪುನಃ ಅಲ್ಲಿಗೆ ಯೆರೆಮೀಯ 46:10 ನಾವು ತಿರುಗಿ ಬರುವ. ಆದರೆ ಆ ಯುದ್ಧ ದಿನವು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ತನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವ ದಿನವಾಗಿದೆ. ಮುಯ್ಯಿ ತೀರಿಸುವಂತ ದಿನವಾಗಿದೆ. ಅದು ದಂಡನೆಯ ದಿವಸ. ಆಗ ಖಡ್ಗವು ನುಂಗಿ ನುಂಗಿ ತಣಿಯದು. ಅವರ ರಕ್ತವನ್ನು ತುಂಬಾ ಹೀರುವುದು. ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಬಡಗಲಲ್ಲಿ ಯೂಫ್ರೇಟಿಸ್ ನದಿಯ ಹತ್ತಿರ ಬಲಿ ಮಾಡಬೇಕೆಂದಿದ್ದಾನಲ್ಲ. ಸಾಕು. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯ ಓದಿ, ಎಜೆಕಿಯೇಲ್ 31:3. ಎಜೆಕಿಯೇಲ್ ಚಾಪ್ಟರ್ 30:1-3. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ಈ ದೈವೋಕ್ತಿಯನ್ನು ಪ್ರಕಟಿಸು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಅರಚಿಕೊಳ್ಳಿರಿ. ಅಯ್ಯೋ ದಿನವೇ, ದಿನವು ಹತ್ತಿರವಾಯಿತು. ಹೌದು, ಯೆಹೋವನ ದಿನ, ಕಾರ್ಮುಗಿಲಿನ ದಿನ ಸಮೀಪಿಸಿತು. ಅದು ಜನಾಂಗಗಳಿಗೆ ನ್ಯಾಯ ತೀರಿಸತಕ್ಕ ಕಾಲ. ಜನಾಂಗಗಳಿಗೆ ನ್ಯಾಯ ತೀರಿಸತಕ್ಕ ಕಾಲ. ಅದು 7 ವರ್ಷದ ಸಂಕಟ ಕಾಲ, 7 years ಟ್ರಿಬ್ಯುಲೇಷನ್ ಪೀರಿಯಡ್. ಇನ್ನೊಂದು ವಾಕ್ಯ ಓದುವ, ಮಲಾಕ್ಯ ಪುಸ್ತಕದ 3ನೇ ಅಧ್ಯಾಯದ 2ನೇ ವಾಕ್ಯ. ಬುಕ್ ಆಫ್ ಮಲಾಕ್ಯ ಚಾಪ್ಟರ್ 3 verses 2. ಆತನು ಬರುವ ದಿನವನ್ನು ಯಾರು ತಾಳಾರು. ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು. ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. 4ನೇ ಅಧ್ಯಾಯ ಮಲಾಕ್ಯ 1-3. ಬುಕ್ ಆಫ್ ಮಲಾಕ್ಯ ಚಾಪ್ಟರ್ 4:1-3. ಇಗೋ ಆ ದಿನ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವಂತಹ 7 ವರ್ಷಗಳ ಸಂಕಟ ಕಾಲವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡ ರೆಂಬೆಗಳನ್ನಾದರೂ ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಲ್ಲಿ ಬಿಟ್ಟಂತ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಪ್ರೈಸ್ ಗಾಡ್. ಇಲ್ಲಿ ನಾವು ಸ್ಪಷ್ಟವಾಗಿ ದೇವರ ಪ್ರವಾದನೆಗಳು ನೆರವೇರುವಂಥದ್ದು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನಾನು ಅನೇಕ ವಾಕ್ಯ ಕಳೆದ ದಿವಸ ಹೇಳಿದ್ದೇನೆ ನಿಮಗೆ. ನಾವು ಅನೇಕ ಯೆಶಾಯ 4-16 ವಾಕ್ಯ, ನಂತರ ಯೆಶಾಯ 24:1-15 ವಾಕ್ಯ, ಯೆರೆಮೀಯ ಈಗ ಓದಿದ ವಾಕ್ಯಗಳು, ಯೆರೆಮೀಯ 46, ಯೆರೆಮೀಯ 34-7 ವಾಕ್ಯ, ನಂತರ ಎಜೆಕಿಯೇಲ್ 20:37-38, ಎಜೆಕಿಯೇಲ್ 31-3, ಡ್ಯಾನಿಯೇಲ 12:1-2, ಮಾತ್ರವಲ್ಲದೆ 1-2, ಯೋವೇಲ 1:15, ಯೋವೇಲ 2:11, ಯೋವೇಲ 2:28-32 ವಾಕ್ಯದ ತನಕ. ನಂತರ ನಹುಮ ಈಗ ತಾನೇ ಓದಿದಂಥ ವಾಕ್ಯಗಳು, 1ನೇ ಅಧ್ಯಾಯ 2-6 ವಾಕ್ಯಗಳು, ಚಪಾನ್ಯ 2-18 ವಾಕ್ಯಗಳು, ಚಪಾನ್ಯ 3:8, ನಂತರವಾಗಿ ಒಬದ್ಯ 1:15, ಆಮೋಸ 5:18-20, ಈಗ ಓದಿದ ಮಲಾಕ್ಯ 3:2, ಮಲಾಕ್ಯ 4:1 ಎಲ್ಲ ವಾಕ್ಯಗಳನ್ನು ಕಳೆದ ದಿವಸಗಳಲ್ಲಿ ನಾವೆಲ್ಲ ಧ್ಯಾನಿಸಿದ್ದೇವೆ. ದೇವರ ಕೋಪ, ದೇವರ ಕ್ರೋಧ ಈ 7 ವರ್ಷಗಳಲ್ಲಿ ಹೇಗೆ ಪ್ರಕಟ ಆಗಲಿಕ್ಕೆ ಹೋಗುತ್ತದೆ ಎಂಬುದಾಗಿ ನೋಡ್ತೇವೆ. ಅವಾಗ ಏನು ಸಂಭವಿಸ್ತದೆ? ಈಗ ಓದಿದ ವಾಕ್ಯ ಪುನಃ ಓದುವ. ಪ್ರಕಟಣೆ 6:15-16 ವಾಕ್ಯ ತಿರುಗಿ ಓದಿ. ರೆವಲ್ಯೂಷನ್ 6:15-16 ಅಂದರೆ ಸರದಾರರು, ರಾಜರುಗಳು, ಸ್ವತಂತ್ರರು, ದಾಸರು, ಈ ಲೋಕದ ಜನರೆಲ್ಲರೂ ಏನು ಮಾಡ್ತಾರೆ? 2 ವಿಷಯ ಮಾಡ್ತಾರೆ. ಒಂದನೇದಾಗಿ ಗವಿಗಳಿಗೂ ಬಂಡೆಗಳು ತಮ್ಮ ಮೇಲೆ ಬೀಳುವುದಕ್ಕೆ ಹೇಳ್ತಾರೆ. ಎರಡನೇದಾಗಿ ಸಿಂಹಾಸನದಲ್ಲಿ ಕೂತಾತನ ಮುಖಕ್ಕೂ ಯಜ್ಞದ ಕುರ್ಬಿಯಾದ ಕೋಪಕ್ಕೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ನೋಡುವ. ಇದಲ್ಲದೆ ಭೂರಾಜರು
ಪ್ರಭುಗಳು, ಆ. ಸಹಸ್ರಾಧಿಪತಿಗಳು, ಆ. ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು, ಆ. ಬೆಟ್ಟಗಳ ಗವಿಗಳಿಗೂ ಆ. ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ಆ. ತಮ್ಮನ್ನು ಮರೆಮಾಡಿಕೊಂಡು ಆ. ಬೆಟ್ಟಗಳಿಗೂ ಬಂಡೆಗಳಿಗೂ ಆ. ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೂ ಆ. ಯಜ್ಞದ ಕುರಿಯಾದಾತನ ಕೋಪಕ್ಕೂ ಆ. ನಮ್ಮನ್ನು ಮರೆಮಾಡಿರಿ. ಆ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಯಾವ ಹೇಳಿದರು. ಶಕ್ತರು? ಇಡೀ ಲೋಕದ ನಡುಕ ಉಂಟಾಗುತ್ತದೆ ಪ್ರೇರೆ. ಓಶೆಯನ ಪುಸ್ತಕ 10ನೇ ಅಧ್ಯಾಯ 1-15 ವಾಕ್ಯಗಳನ್ನು ಓದಿಕೊಳ್ಳೋಣ. ಬುಕ್ ಆಫ್ ಓಶೆಯ ಚಾಪ್ಟರ್ 10, 1-15. ಇಸ್ರೇಲು ಸೊಂಪಾಗಿ ಇಸ್ರೇಲು ಸೊಂಪಾಗಿ ಬೆಳೆದ ದ್ರಾಕ್ಷಾಲತೆಯಾಗಿದೆ, ಬೆಳೆದ ದ್ರಾಕ್ಷಲತೆಯಾಗಿದೆ, ಹಣ್ಣು ಬಿಟ್ಟುಕೊಂಡಿದೆ, ಹಣ್ಣು ಬಿಟ್ಟುಕೊಂಡಿದೆ, ಅದರ ಹಣ್ಣುಗಳು ಅದರ ಹಣ್ಣುಗಳು ಹೆಚ್ಚಿದಷ್ಟು ಹೆಚ್ಚಿದಷ್ಟು ಯಜ್ಞ ವೇದಿಗಳನ್ನು ಹೆಚ್ಚಿಸಿಕೊಂಡಿದೆ. ಯಜ್ಞವೇದಿಗಳನ್ನು ಹೆಚ್ಚಿಸಿಕೊಂಡಿದೆ. ಅದರ ಭೂಮಿಯು ಎಷ್ಟು ಒಳ್ಳೆಯದೋ ಎಷ್ಟು ಒಳ್ಳೆಯದು, ಅಷ್ಟು ಒಳ್ಳೆಯ ವಿಗ್ರಹ ಸ್ತಂಭಗಳನ್ನು ಅಷ್ಟು ಒಳ್ಳೆಯ ವಿಗ್ರಹ ಸ್ತಂಭಗಳನ್ನು ಮಾಡಿಕೊಂಡಿದೆ. ಇಸ್ರಾಯೇಲರ ಮನಸ್ಸು ಇಸ್ರೇಲರ ಮನಸ್ಸು ನುಣುಚಿಕೊಳ್ಳುತ್ತದೆ. ಈಗ ದಂಡನೆಗೆ ಈಡಾಗಿದ್ದಾರೆ. ಯೆಹೋವನೇ ಅವರ ಯಜ್ಞ ವೇದಿಗಳನ್ನು ಮುರಿದು ಬಿಡುವನು, ಅವರ ಯಜ್ಞವೇದಿಗಳನ್ನು ಮುರಿದು ಬಿಡುವನು, ಅವರ ವಿಗ್ರಹ ಸ್ತಂಭಗಳನ್ನು ಹಾಳು ಅವರ ಮಾಡುವನು. ವಿಗ್ರಹ ಸ್ತಂಭಗಳನ್ನು ಹಾಳು ಮಾಡುವನು. ನಮಗೆ ರಾಜನೇ ಇಲ್ಲ, ನಮಗೆ ರಾಜ್ಯನೇ ಇಲ್ಲ, ನಾವು ಯೆಹೋವನಲ್ಲಿ ಭಯಭಕ್ತಿ ಇಟ್ಟವರಲ್ಲ. ನಾವು ಯೆಹೋವನಲ್ಲಿ ಭಯಭಕ್ತಿ ಇಟ್ಟವರಲ್ಲ. ರಾಜನಾದರೂ ನಮಗಾಗಿ ಏನು ಮಾಡಿಯಾನು ನಮಗಾದ್ರೆ ಏನು ಮಾಡಿಯಾನು ಎಂದು ಈಗ ಗೊತ್ತಾಗ್ತದೆ ಅವರಿಗೆ. ಈಗ ಅವರು ಅಂದುಕೊಳ್ಳಬೇಕಾಯ್ತು. ಈಗ ಯಾವಾಗ? ಉಪದ್ರವ ಕಾಲದಲ್ಲಿ. ಮುಂದೆ ಓದಿ. ಹರಟೆ ಹರಟುತ್ತಾರೆ, ಸುಳ್ಳಾನೆ ಇಡುತ್ತಾರೆ, ಸಂಧಾನ ಮಾಡಿಕೊಳ್ಳುತ್ತಾರೆ. ಅಲ್ಲಿನ ನ್ಯಾಯವು ನೇಗಿಲ ಗೆರೆಗಳಲ್ಲಿ ಹುಟ್ಟುವ ವಿಷದ ಕಳೆಗಳಂತಿದೆ. ಸಮಾರ್ಯದ ನಿವಾಸಿಗಳು ಬೇತಾವೇನಿನ ಬಸವನ ವಿಷಯದಲ್ಲಿ ದಿಗಿಲು ಪಡುವರು. ಅದರ ಭಕ್ತ ಜನರು ಅದಕ್ಕಾಗಿ ಎದೆ ಬಡಿದುಕೊಳ್ಳುವರು. ಅದರ ಮಹಿಮೆಯು ಅದರಿಂದ ತೊಲಗಿತ್ತಲ್ಲ ಎಂದು ಅದರ ಪೂಜಾರಿಗಳು ಅದಕ್ಕಾಗಿ ನಡುಗುವರು. ಅದು ಜಗಳಗಂಟ ಮಹಾರಾಜನಿಗೆ ಕಾಣಿಕೆಯಾಗಿ ಅಶ್ಶೂರಕ್ಕೆ ಒಯ್ಯಲ್ಪಡುವುದು. ಎಫ್ರಾಯಿಮಿಗೆ ಅವಮಾನವಾಗುವುದು. ಇಸ್ರಾಯೇಲು ತಾನು ಸಂಕಲ್ಪಿಸಿಕೊಂಡ ವಿಷಯವಾಗಿ ನಾಚಿಕೆ ಪಡುವುದು. ಸಮಾರ್ಯದ ರಾಜನು ಹಾಳಾಗಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಚಕ್ಕೆಗೆ ಸಮಾನವಾಗಿದ್ದಾನೆ. ಇಸ್ರಾಯೇಲಿಗೆ ಪಾಪಾಸ್ಪದವಾದ ಆವೇನಿನ ಪೂಜಾ ಸ್ಥಳಗಳು ನಾಶವಾಗುವವು. ಮುಳ್ಳು ಗಿಡಗಳು ಕಳೆಗಳು ಅಲ್ಲಿನ ಯಜ್ಞವೇದಿಗಳ ಮೇಲೆ ಹುಟ್ಟುವವು. ಅಲ್ಲಿನ ಜನರು ಬೆಟ್ಟಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಬೀಳಿರಿ ಎಂದು ಕೂಗಿಕೊಳ್ಳುವರು. ಯಾಕೆ? ಸಿಂಹಾಸನದಲ್ಲಿ ಆಸೀನನಾಗಿರುವ ದೇವರ ಮುಖಕ್ಕೂ ಮತ್ತೆ ಯಜ್ಞದ ಕುರಿಮೇರಾದತನ ಮುಖಕ್ಕೂ ಕೋಪಕ್ಕೂ ನಮ್ಮನ್ನು ಮರೆ ಮಾಡುವುದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ? ಬೆಟ್ಟಗಳೇ ಗುಡ್ಡಗಳೇ ನಮ್ಮ ಮೇಲೆ ಬೀಳಿರಿ ಎಂಬುದಾಗಿ ಹೇಳ್ತಾರೆ. ಮುಂದೆ ಓದಿ. ಇಸ್ರಾಯೇಲೇ ಗಿಬ್ಯದಲ್ಲಿ ದುರಾಚಾರವು ನಡೆದಂದಿನಿಂದ ನೀನು ಪಾಪ ಮಾಡುತ್ತಾ ಬಂದಿದ್ದಿ. ಆಹಾ, ನಿನ್ನ ಜನರು ಅಲ್ಲಿ ನಿಂತಿದ್ದಾರೆ. ದುರಾಚಾರಿಗಳಿಗೆ ವಿರುದ್ಧವಾದ ಯುದ್ಧವು ಗಿಬ್ಯದಲ್ಲಿ ಅವರಿಗೆ ತಗಲುವುದಿಲ್ಲ. ನನಗಿಷ್ಟವಾದಾಗ ನಾನು ಅವರಿಗೆ ದಂಡಿಸುವೆನು. ಅವರ ಎರಡು ಅಪರಾಧಗಳ ದಂಡನೆಗೋಸ್ಕರ ಜನಾಂಗಗಳು ಅವರಿಗೆ ವಿರುದ್ಧವಾಗಿ ಒಟ್ಟುಗೂಡುವವು. ಎಫ್ರಾಯಿಂ ಹತೋಟಿಗೆ ಬಂದು ತೆನೆ ಹುಲ್ಲನ್ನು ತುಳಿಯುತ್ತಿರುವುದರಲ್ಲಿಯೇ ಇಷ್ಟಪಡುವ ಕಡಸಾಗಿದೆ. ಈಗಲಾದರೂ ಅದರ ಅಂದವಾದ ಹೆಗಲಿನ ಮೇಲೆ ಕೈ ಹಾಕಿದ್ದೇನೆ. ಎಫ್ರಾಯಿಮನ್ನು
ಹೂಡುವೆನು, ಎಫ್ರಾಯೀಮನ್ನು ಹೂಡುವೆನು, ಯಹೂದವು ಉಳಬೇಕು, ಯೆಹೂದ ಉಳಬೇಕು, ಯಾಕೋಬು ಕುಂಟೆ ಎಳೆಯಬೇಕು. ಯಾಕೋಬ್ ಕುಂಟೆ ಹಿಡಿಯಬೇಕು. ನೀತಿಯ ಬೀಜವನ್ನು ಬಿತ್ತಿರಿ, ನೀತಿಯ ಬೀಜವನ್ನು ಬಿತ್ತೀರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ. ಪ್ರೀತಿಯ ಫಲವನ್ನು ಕೊಯ್ಯಿರಿ. ಇದೇ ದೇವರು ಉಪದೇಶ ಮಾಡ್ತಾ ಇದ್ದಾನೆ. ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು, ನಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನನ್ನು ಶರಣು ಹೋಗುವ ಆತನನ್ನು ಶರಣು ಹೋಗುವ ಸಮಯವು ಒದಗಿದೆ. ಸಮಯ ಒದಗಿದೆ. ನೀವು ಮಾಡಿದ ವ್ಯವಸಾಯವು ನೀವು ಮಾಡಿದ ವ್ಯವಸಾಯವು ದುಷ್ಟತನ, ದುಷ್ಟತನ, ನಿಮಗಾದ ಬೆಳೆಯು ಅನ್ಯಾಯ. ನಿಮಗಾದ ಬೆಲೆ ಅನ್ಯಾಯ. ನೀವು ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ಭರವಸೆಟ್ಟದ್ದರಿಂದ ಮೋಸದ ಫಲವನ್ನು ಅನುಭವಿಸಿದ್ದೀರಿ. ಮೋಸದ ಫಲವನ್ನು ಅನುಭವಿಸಿದ್ದೀರಿ. ಹೀಗಿರಲು ನಿಮ್ಮ ಕುಲಗಳವರಿಗೆ ವಿರುದ್ಧವಾಗಿ ಯುದ್ಧ ಘೋಷವು ಏಳುವುದು. ಕಾಳಗದ ದಿನದಲ್ಲಿ ಸಲ್ಮಾನನು ತಾಯಿಗಳನ್ನು ಮಕ್ಕಳ ಸಹಿತ ಬಂಡೆಗೆ ಅಪ್ಪಳಿಸಿ ಬೇತ್ ಅರ್ಬೇಲ್ ಪಟ್ಟಣವನ್ನು ಸೂರೆ ಮಾಡಿದಂತೆ ನಿಮ್ಮ ಎಲ್ಲಾ ಕೋಟೆಗಳು ಸೂರೆ ಮಾಡಲ್ಪಡುವವು. ನಿಮ್ಮ ದುಷ್ಟತನವು ಬಹಳವಾಗಿರುವುದರಿಂದ ಬೇತೇಲು ಇಂಥ ದುರ್ಗತಿಯನ್ನು ನಿಮಗೆ ತರುವುದು. ಬೆಳಗಾಗುವುದರೊಳಗೆ ಇಸ್ರಾಯೇಲ್ ರಾಜನು ತೀರಾ ಹಾಳಾಗುವನು. ನೋಡಿ, ಇದು ಯಾವಾಗ ನಡೆಯುವ ಕಾರ್ಯ? 7 ವರ್ಷಗಳ ಉಪದ್ರವ ಕಾಲದಲ್ಲಿ, ಸಂಕಟ ಕಾಲ ನಡೆಯುವಂಥ ಕಾರ್ಯವಾಗಿ. ಇನ್ನೊಂದು ವಾಕ್ಯ ಓದುವ, ಯೆಶಾಯನ ಪುಸ್ತಕ 2ನೇ ಅಧ್ಯಾಯ 5-22 ವಾಕ್ಯಗಳು ಬೇಗನೆ ಓದಿಕೊಡುವ ನಾವು. ಐಸಾಯ ಚಾಪ್ಟರ್ 2 5-22. ಇವೆಲ್ಲ ಪ್ರವಾದನ ವಾಕ್ಯಗಳು. ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ಪ್ರವಾದನ ವಾಕ್ಯ ಹೇಳಲ್ಪಟ್ಟಿದೆ, ಅದೇ ಹೊಸ ಒಡಂಬಡಿಕೆ ನೆರವೇರ್ತಾ ಇವೆ ಪ್ರಿಯರೇ. ಅನೇಕ ವಾಕ್ಯಗಳು ಪ್ರವಾದನೆ ನೆರವೇರುವೆ, ಇನ್ನು ಕೆಲವು ನೆರವೇರ್ಲಿಕ್ಕೆ ಹೋಗುತ್ತದೆ. ಓದಿ. ಯಾಕೋಬನ ಮನೆತನದವರೇ ಬನ್ನಿರಿ, ಯೆಹೋವನ ಜ್ಞಾನ ಪ್ರಕಾಶದಲ್ಲಿ ನಡೆಯುವ. ಯಾಕೋಬನ ಮನೆತನದವರು ಮೂಡನ ದೇಶಗಳ ಮಂತ್ರತಂತ್ರಗಳಲ್ಲಿ ಮಗ್ನರು, ಫಿಲಿಸ್ತಿಯರ ಹಾಗೆ ಕನಿ ಹೇಳುವವರು, ಅನ್ಯ ದೇಶಗಳವರ ಸಂಗಡ ಒಪ್ಪಂದ ಮಾಡುವವರು ಆಗಿರುವುದರಿಂದ ಈ ನಿನ್ನ ಜನರನ್ನು ಕೈ ಬಿಟ್ಟಿದ್ದೀಯಷ್ಟೇ. ಇವರ ದೇಶವು ಬೆಳ್ಳಿ ಬಂಗಾರಗಳಿಂದ ತುಂಬಿದೆ, ಇವರ ನಿಧಿ ನಿಕ್ಷೇಪಗಳಿಗೆ ಮಿತಿ ಇಲ್ಲ. ಇವರ ದೇಶವು ಅಶ್ವಬಲಭರಿತವಾಗಿದೆ, ಇವರ ರಥಗಳಿಗೆ ಪಾರವಿಲ್ಲ. ಇವರ ದೇಶವು ವಿಗ್ರಹಗಳಿಂದಲೂ ತುಂಬಿದೆ, ತಮ್ಮ ಕೈಯಿಂದಲೇ ತಮ್ಮ ಬೆರಳುಗಳಿಂದಲೇ ಮಾಡಿದ ಕೆಲಸಕ್ಕೆ ನಮಸ್ಕರಿಸುತ್ತಾರೆ. ನೋಡಿ, ಯಾಕೆ ಸುಮ್ಮನೆ ಕೋಪ ದೇವರು ಪ್ರಕಟ ಆಗಲಿ ಭೂಮಿಯಲ್ಲಿ. ಏನೆಲ್ಲ ಅವ್ರು ಪಾಪ ಮಾಡಿದಾರಲ್ಲ, ಆ ಪಾಪದ ಫಲವನ್ನೇ ಆ 7 ವರ್ಷಗಳಲ್ಲಿ ಲೋಕವು ಅನುಭವಿಸ್ಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಅದೇ ದೇವರ ಕ್ರೋಧ, ಕೋಪ, ರೋಷ ಪ್ರಕಟವಾಗುವಂಥ ಸಮಯವಾಗಿರ್ತದೆ. ಓಕೆ. ಹೀಗಿರಲು ಅಧಮರಾಗಿ ಉತ್ತಮರಾಗಲಿ ತಗ್ಗಿಸಲ್ಪಡುವರು. ಆವಾಗ ಆ ಸಮಯ ತಗ್ಗಿಸಲ್ಪಡ್ತಾರೆ. ಅವರನ್ನು ಕ್ಷಮಿಸಬೇಡ. ಗವಿಯೊಳಗೆ ನುಗ್ಗು. ಯೆಹೋವನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಧೂಳಿನಲ್ಲಿ ಅವಿತುಕೋ. ಸಾಮಾನ್ಯರ ಗರ್ವದೃಷ್ಟಿಯು ತಗ್ಗಿ ಹೋಗುವುದು. ಮುಖಂಡರ ಅಹಂಕಾರವು ಕುಗ್ಗಿ ಹೋಗುವುದು. ಯೆಹೋವನೊಬ್ಬನೇ ಆ ದಿನದಲ್ಲಿ ಉನ್ನತೋನ್ನತನಾಗಿ. ಯಾವ ದಿನದಲ್ಲಿ? ಆ ಒಂದು ಸಂಕಟ ಕಾಲದಲ್ಲಿ, ಅದರ ನಂತರವೂ ಕೂಡ 1000 ವರ್ಷದ ಆಳ್ವಿಕೆಯಲ್ಲಿ ನಂತರವೂ ಕೂಡ ನಿತ್ಯದಲ್ಲಿ ಉನ್ನತನಾಗಿರುತ್ತಾನೆ. ಆವಾಗ ಗೊತ್ತಾಗ್ತದೆ ಜನಾಂಗಗಳಿಗೆ ಸತ್ಯ ದೇವರು ಯಾರು ಎಂಬುದಾಗಿ. ಆವಾಗ ಗೊತ್ತಾಗುತ್ತದೆ ಎಲ್ಲ ಭೂನಿವಾಸಿಗಳಿಗೆ, ಆವಾಗ ಗೊತ್ತಾಗ್ತದೆ ಪ್ರಿಯರೇ. ಮುಂದೆ ಓದಿ. ಸೇನಾಧೀಶ್ವರನಾದ ಯೆಹೋವನ ನ್ಯಾಯ ನಿರ್ಣಯ ದಿವಸವು ಗರ್ವದಿಂದ ಹೆಚ್ಚಿಕೊಂಡಿರುವ ಸಮಸ್ತಕ್ಕೂ ಸಂಭವಿಸುವುದು. ಗರ್ವದಿಂದ ಹೆಚ್ಚಿಸಿಕೊಂಡ ಪ್ರತಿಯೊಂದಕ್ಕೂ ನ್ಯಾಯ ದಿನ ಸಂಭವಿಸುತ್ತದೆ. ಯಾರು ಗರ್ವದಿಂದ ಮಾತದಿಂದ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರಲ್ಲ, ಅವರೆಲ್ಲರಿಗೂ ಸಂಭವಿಸ್ಲಿಕ್ಕೆ ಹೋಗುತ್ತದೆ ಅದು. ಆಗ ಅವೆಲ್ಲ ತಗ್ಗುವುದು ಆ ದಿವಸದಲ್ಲಿ. ಎತ್ತರವಾಗಿ ಬೆಳೆದಿರುವ ಲೆಬನೋನಿನ ಸರ್ವ ದೇವದಾರು ವೃಕ್ಷಗಳು, ಬಾಷಾನಿನ ಎಲ್ಲ ಅಲ್ಲೋನ್ ಮರಗಳು, ಶಿಖರಗಳನ್ನು ಉನ್ನತವಾಗಿ ಎತ್ತಿಕೊಂಡಿರುವ ಸಮಸ್ತ ಬೆಟ್ಟ ಗುಡ್ಡಗಳು, ಉದ್ದುದ್ದವಾದ ಸಕಲ ಗೋಪುರಗಳು, ದುರ್ಗಮವಾದ ಸಮಸ್ತ ಕೋಟೆಗಳು, ಎಲ್ಲ ದೊಡ್ಡ ದೊಡ್ಡ ಹಡಗುಗಳು, ಅಂತೂ ನೋಡತಕ್ಕ ಮನೋಹರವಾದ ಪ್ರತಿಯೊಂದು ವಸ್ತುವಿಗೂ ಆ ದಿನವು ತಪ್ಪದೆ ಬರುವುದು. ಎಲ್ಲಕ್ಕೂ ತಪ್ಪದೆ ಆ ದಿವಸ ಬರ್ತದೆ.
ಓಕೆ, ಮುಂದೆ ಓದಿ. ಸಾಮಾನ್ಯರ ಗರ್ವವು ಸಾಮಾನ್ಯರ ಗರ್ವವು ಕುಗ್ಗುವುದು, ಕುಗ್ಗಿ ಹೋಗುತ್ತದೆ, ಮುಖಂಡರ ಅಹಂಕಾರವು ತಗ್ಗುವುದು. ಮುಖಂಡರ ಅಹಂಕಾರ ದಿವಸ ತಗ್ಗಿ ಹೋಗುತ್ತದೆ. ಯೆಹೋವನೊಬ್ಬನೇ ಆ ದಿನದಲ್ಲಿ ಆ ಉನ್ನತೋನ್ನತನಾಗಿರುವನು. ದಿನದಲ್ಲಿ ಉನ್ನತೋನ್ನತನಾಗಿರುವನು. ವಿಗ್ರಹಗಳು ಸಂಪೂರ್ಣವಾಗಿ ಹೋಗಿಬಿಡುವು. ವಿಗ್ರಹಗಳು ಸಂಪೂರ್ಣವಾಗಿ ಹೋಗಿಬಿಡ್ತದೆ ಭೂಲೋಕದಿಂದ. ಯೆಹೋವನು ಭೂಮಂಡಲವನ್ನು ಇವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಏಳುವಾಗ ಕಂಪನ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು ಆತನ ಭಯಂಕರತನಕ್ಕೂ ಮನುಷ್ಯರು ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಗವಿಗಳಲ್ಲಿಯೂ ನೋಡಿ, ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳ ಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವರು. ಇದು ಪ್ರವಾದನ ವಾಕ್ಯ ಪ್ರಿಯರೇ, ಇದು ಸೇರಿಕೊಳ್ಳೋರು. ಮುಂದೆ ಓದಿ. ಆ ದಿನದಲ್ಲಿ ಮನುಷ್ಯರು ತಮ್ಮ ಪೂಜೆಗೋಸ್ಕರ ಮಾಡಿಸಿಕೊಂಡ ಬೆಳ್ಳಿಯ ಬೊಂಬೆಗಳನ್ನು ಬಂಗಾರದ ವಿಗ್ರಹಗಳನ್ನು ಇಲಿ ಕಣ್ಣು ಕಪಟಿಗಳಿಗಾಗಿ ಬಿಸಾಟು ಬಿಟ್ಟು ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ 7 ವರ್ಷಗಳಲ್ಲಿ ಆತನ ಭಯಂಕರತನಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಸಂದುಗೊಂದುಗಳಲ್ಲಿ ಚೂಪಾದ ಶಿಲೆಗಳ ಸೀಲುಗಳಲ್ಲಿಯೂ ನುಗ್ಗುವರು. ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರ ಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು. ಸಾಕು. ಪ್ರೈಸ್ ಗಾಡ್. 27 ವಾಕ್ಯ ಇಲ್ಲಿ ನೋಡಿದ್ದೇವೆ. ಪ್ರೈಸ್ ಗಾಡ್. ಅಂದರೆ ಕಡೆಯ ದಿವಸದಲ್ಲಿ ವಿಶೇಷವಾಗಿ 7 ವರ್ಷಗಳಲ್ಲಿ ಉಪದ್ರವಕ್ಕೆ ನಡಿಬೇಕಾದ ಕಾರ್ಯಗಳಿದು. ಹಾಗಾದರೆ ಪ್ರಕಟಣೆ 6ನೇ 15 16 ವಾಕ್ಯಕ್ಕೆ ನಾವು ತಿರುಗಿ ಬರುವುದಾದರೆ ಅವಾಗೇನಾಗ್ತಾರೆ? ದೊಡ್ಡವರು, ಸ್ವತಂತ್ರರು, ಚಿಕ್ಕವರು, ರಾಜರುಗಳು, ಉನ್ನತರು, ಸರದ ಎಲ್ಲರೂ ಕೂಡ ಬಂಡೆಗಳೇ ನಮ್ಮ ಮೇಲೆ ಬೇಡಿ, ಬೆಟ್ಟಗಳೇ ನಮ್ಮ ಮೇಲೆ ಬೇಡಿ, ಯಾಕಂದರೆ ಸಿಂಹಾಸನದಲ್ಲಿ ಕೂತ್ಕೊಂಡ ದೇವರ ಮುಖಕ್ಕೂ ಮತ್ತು ಕೋಪದಿಂದ ಉರಿಯುವಂಥ ಯಜ್ಞದ ಕುರಿಮರಿಯಾದತ್ತನ ಕೋಪಕ್ಕೂ ನಮ್ಮನ್ನು ತಪ್ಪಿಸಿ ಎಂಬುದಾಗಿ ಅವ್ರು ಏನು ಮಾಡ್ತಾರಂತೆ ಬೊಬ್ಬೆಡುವುದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಒಂದೇ ಒಂದು ವಾಕ್ಯ ಹೇಳ್ತಾನೆ, ಚಪಾನ್ಯ 2 1 2 3. ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯೆಹೋವನ ಉಗ್ರಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು, ಗಮನವಿಟ್ಟು ಕೇಳಿ, ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು, ಇನ್ನೂ ಬರಲಿಲ್ಲ, ಇನ್ನು ರ್ಯಾಪ್ಚರ್ ಆಗಿಲ್ಬೇಕಾಗಿದೆ, ಕ್ರಿಸ್ತವಧಿ ಪ್ರಕಟ ಆಗಬೇಕಾಗಿದೆ, ದಿನ ಬರಬೇಕಾಗಿದೆ. ಅದಕ್ಕೆ ಮುಂಚೆ ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ಸದ್ಧರ್ಮವನ್ನು ಅಭ್ಯಸಿಸಿರಿ. ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ, ಯೆಹೋವನ ಸಿಟ್ಟಿನ ಅಂದ್ರೆ 7 ವರ್ಷ ಉಪದ್ರವ ಕಾಲದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಇವತ್ತು ದೇವರು ಕರೀತಾ ಇದ್ದಾನೆ, ಮಾನಸಾಂತರ ಪಡು, ಪಶ್ಚಾತ್ತಾಪ ಪಡು, ಪಾಪವನ್ನು ಬಿಟ್ಟು ನನ್ನ ಬಳಿಗೆ ಬಾ ಅಂತ ಇವತ್ತು ಕರ್ತನ ನಮ್ಮನ್ನು ಕರೀತಾ ಇದ್ದಾನೆ. ಆ ಕರ್ತನಿಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ರ್ಯಾಪ್ಚರಲ್ಲಿ ಎಲ್ಲರೂ ಹೋಗಬೇಕು. ಈ ವಾರ್ತೆ ಕೇಳುವ ಪ್ರತಿಯೊಬ್ಬರು ಕೂಡ ರ್ಯಾಪ್ಚರಲ್ಲಿ ಇರಬೇಕು ಪ್ರಿಯರೇ. ಅದು ನನ್ನ ಆಸೆ, ಅದು ಕರ್ತನ ಚಿತ್ತ ಕೂಡ ಆಗಿದೆ. ಆದ ಕಾರಣ ರಕ್ಷಣೆ ಹೊಂದದಿದ್ದರೆ ಇಲ್ಲಿವರೆಗೆ ರಕ್ಷಣೆ ಹೊಂದಿ ಯೇಸು ಅಂಗೀಕಾರ ಮಾಡಿ ರಕ್ಷಣೆ ಒಡೆಯನಾಗಿ ಆತನ ನಂಬಿಕೆ ಇಡಿ, ಆತ ವಾಕ್ಯಕ್ಕೆ ವಿಧೇಯರಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರು ನೀರಲ್ಲಿ ಮುಳುಗಿಸಿಕೊಳ್ಳಿರಿ. ಲೋಕದಲ್ಲಿ ಪವಿತ್ರ ಪರಿಶುದ್ಧವಾಗಿ ನಿತ್ಯವಾಗಿ ಜೀವಿಸುವುದಕ್ಕಾಗಿ ಒಪ್ಪಿಸಿಕೊಡ್ರಿ, ತೀರ್ಮಾನ ತಗೊಳ್ರಿ. ಇನ್ನು ಮದ್ಯಪಾನ ಬಿಡ್ತೇನೆ, ಮಾದಕ ದ್ರವ್ಯ ಬಿಡ್ತೇನೆ, ಧೂಮಪಾನ ಬಿಡ್ತೇನೆ, ವ್ಯಭಿಚಾರ ಬಿಡ್ತೇನೆ, ಅತ್ಯಾಚಾರ ಪಾಪಗಳು ಬಿಡ್ತೇನೆ, ಎಲ್ಲ ಸಿನಿಮಾ ತಪ್ಪಾದ ಸಂಗತಿಗಳು ನೋಡುವಂಥದ್ದು ಬಿಡ್ತೇನೆ, ತಪ್ಪಾದನ್ನು ಮಾತಾಡೋದನ್ನು ಬಿಡ್ತೇನೆ, ಯಾವುದೋ ರೀತಿಯ ಪಾಪಗಳಿಂದ ಜೀವಿಸ್ತಿರುವುದಾರೆ ಇವತ್ತು ಎಲ್ಲ ಪಾಪ ಬಿಡ್ತೇನೆ ಎಂಬುದಾಗಿ ತೀರ್ಮಾನ ತಗೊಳ್ಳಿ. ಸಮಯ ಇಲ್ಲ, ಸಮಯ ಬಾಗಿಲಲ್ಲಿದೆ ಪ್ರಿಯರೇ. ಯಾವಾಗ ಬೇಕಾದರೂ ರ್ಯಾಪ್ಚರ್ ನಡೆಯಬಹುದು, ಎತ್ತಲ್ಪು ನಡೆಯಬಹುದು. ಅದರಿಂದ ತಪ್ಪಿಸಿಕೊಳ್ಳಬೇಕು ಪ್ರಿಯರೇ. ಆ ಉಪದ್ರವ ಕಾಲದಲ್ಲಿ ನಾನು ಮತ್ತು ನೀವು ಉಳಿಯಕೂಡದು. ಅದು ಭಯಂಕರವಾದ ದಿವಸ. ಇಲ್ಲಿ ನೋಡಿದ್ದೆವು, 6ನೇ ಮುದ್ರೆ ಹೊಡೆಯುವಾಗ 7 ಸಂಗತಿ ನಡೆದವು. ಅದು ಯಾವುದಾಗಿದೆ? 1ನೇದು ಪ್ರಕೃತಿ ವಿಕೋಪಗಳು, 1 ಮಹಾಭೂಕಂಪ ಆಯಿತು. 2ನೇದಾಗಿ ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು. 3ನೇದಾಗಿ
ಚಂದ್ರನು ರಕ್ತದಂತೆ ಕೆಂಪಾದನು. 4ನೇದಾಗಿ ಅತ್ತಿ ಮರ ತನ್ನ ಕಾಯಿಗಳು ಉದುರಿಸುವ ಪ್ರಕಾರ ಆಕಾಶ ನಕ್ಷತ್ರಗಳು ಕೆಳಗೆ ಬಿದ್ದ ಭೂಮಿಗೆ ಬಿದ್ದವು. 5ನೇದಾಗಿ ಆಕಾಶ ಸುಳಿಯಂತೆ ಸುತ್ತಿ ಹೋಗಿ ಬಿಟ್ಟಿತು. 6ನೇದಾಗಿ ಬೆಟ್ಟಗಳು ಹೋಗಿ ಬಿಟ್ಟವು, ಅಂದರೆ ಚಲಿಸಿದ ಸ್ಥಳ ಬಿಟ್ಟು. 7ನೇದಾಗಿ ದ್ವೀಪಗಳು ಸ್ಥಳ ಬಿಟ್ಟು ಚಲಿಸಿ ಹೋಗುವುದನ್ನು ನಾವಲ್ಲಿ ಕಾಣ. 7 ಕಾರ್ಯಗಳು ನಡೀತವೆ. 7 ಕಾರ್ಯ ನಡೆಯುವಾಗ ಲೋಕದ ಎಲ್ಲ ದೊಡ್ಡ ದೊಡ್ಡ ಸರದಾರರು, ದೊಡ್ಡ ದೊಡ್ಡ ರಾಜರುಗಳು, ಉನ್ನತರು, ಮಾತ್ರವಲ್ಲ ಸ್ವತಂತ್ರರು, ದಾಸರು, ಎಲ್ಲ ಜನರು ಬೊಬ್ಬೆಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಜ್ಞದ ಕುರಿ ಮತ್ತು ಕೋಪ ಅಲ್ಲಿ ಕಾಣ್ತಾ ಇದ್ದಾರೆ. ತಂದೆ ದೇವರ ಕೋಪ ಅಲ್ಲಿ ಅವರು ನಿಜವಾಗಿ ನೋಡುವಂಥದ್ದು ಮುಖಾಮುಖಿಯಾಗಿ. ಈ ಕೋಪದ ಮುಂದೆ ಯಾರಿಗೆ ನಿಲ್ಲಕ್ಕೆ ಆಗುವುದಿಲ್ಲ. ಅವರು ಬೆಟ್ಟಗಳಿಗೂ ಗುಡ್ಡಗಳು ನಮ್ಮ ಮೇಲೆ ಬೀಳ್ರಿ ಬೀಳ್ರಿ ಅಂತ ಅವರು ಗೋಗರಿಯುತ್ತಾರೆ. ಆ ಸಮಯಕ್ಕಾಗಿ ಹೋಗಬಾರದು. ಅದಕ್ಕಿಂತ ಮುಂಚೆ ರ್ಯಾಪ್ಚರ್ ಇದು ಎತ್ತಲ್ಪಡಬೇಕಿದೆ, ಯೇಸುವಿನ ರಸವರ್ಣದೆ, ಅದನ್ನು ನಾವೆಲ್ಲರೂ ಎತ್ತಲ್ಪಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಾವೆಲ್ಲ ಒಪ್ಪಿಸಿಕೊಡೋಣ. ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ನನ್ನ ವಾರ್ತೆ ಕೇಳಿದ ಪ್ರತಿಯೊಂದು ಜನರಿಗೆ ನಾನು ಪ್ರಾರ್ಥಿಸುತ್ತೇನಪ್ಪ. ಅವರ ಮೇಲೆ ಕರುಣೆ ತೋರಿಸಪ್ಪ. ಒಂದು ವೇಳೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರರಲ್ಲಿ ದೀಕ್ಷೆ ತೆಗೆದುಕೊಂಡು ಇವತ್ತು ಪಾಪದ ಮಾರ್ಗ ಜೀವಿಸ್ತಿದ್ರೆ ಮಾನಸಾಂತರ ಪಟ್ಟು ತಿರುಗಿನ ಪಾದಕ್ಕೆ ಬರುವ ಹಾಗೆ ಅವರ ಜೀವಿತದಲ್ಲಿ ಕಾರ್ಯಗಳು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಕೇಳ್ಕೊಳ್ತೇನಪ್ಪ. ಅವರಿಗೆ ಬೇಕಾದಂಥ ಒಂದು ದೊಡ್ಡ ಬಿಡುಗಡೆಯನ್ನು ಅನುಗ್ರಹಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನಪ್ಪ. ಒಂದೆಡೆ ರಕ್ಷಣೆ ಹೊಂದದವರಿದ್ದರೆ, ದೀಕ್ಷೆ ತೆಗೆದುಕೊಳ್ಳೋದಿದ್ದರೆ ಅವ್ರು ಈಗಲೇ ಪರಿಪೂರ್ಣ ಒಪ್ಪಿಸಿಕೊಡುವ ಕೃಪೆ ತೋರಿಸಪ್ಪ. ನಿನ್ನ ಬರೋಣಕ್ಕೆ ನಮ್ಮೆಲ್ಲರೂ ಕರ್ತ ಸಿದ್ಧಪಡಿಸು. ಯಾರೊಬ್ಬರು ಕೈ ಬಿಡಲ್ಪಡಬಾರದು, ಯಾರೊಬ್ಬರು ಉಪದ್ರವ ಕಾಲಕ್ಕೆ ಹೋಗಬಾರದು. ನಾವೆಲ್ಲರೂ ಪರಲೋಕದಲ್ಲಿ ಎತ್ತಲ್ಪಡಿನ ಪಾದ ಸಮ್ಮುಖದಲ್ಲಿ ನಾವು ಕಾಯಬೇಕು, ನಾವು ಇರಬೇಕು ಸ್ವಾಮಿ. ಅದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕಂತಲೇ ಕೇಳ್ಕೊಡ್ತಾನೆಪ್ಪ. ಕರ್ತನ ಕಾರ್ಯ ಮಾಡುವುದಕ್ಕೆ ಸ್ತೋತ್ರ ರಾಜ. ಮಾನ ಮಹಿಮೆಯನ್ನು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದೆ ತಂದೆ ದೇವರೇ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್.